ಹಲೋ. ಹಲೋ ಗುರುಗಳು ನಮಸ್ಕಾರ ರೀ. ನಮಸ್ಕಾರ ಸ್ವಾಮಿ, ನಮಸ್ಕಾರ. ನಮಸ್ಕಾರಪ್ಪ, ಆರಾಮ್ರಿ ಅಪ್ಪರ? ಓ, ಅದ್ಭುತವಾಗಿದ್ದೀವಿ ಸ್ವಾಮಿ, ನೀವ್ ಹೇಗಿದ್ದೀರಾ? ನಾವು ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀವ್ರಪ್ಪ. ಓಹೋ, ಒಳ್ಳೇದು. ಏನ್ ಸ್ವಾಮಿ, ಬೆಂಗಳೂರಿಗೆ ಹೋಗಿ ಬಂದ್ರಾ? ಓ ಅಪ್ಪರೇ, ಬಂದಲ್ರಪ್ಪರೇ ನೀವ್ ಹೇಳಿದ್ಮೇಲೆ. ಏನಾಯ್ತು ನಿಮ್ದು? 1.5 ಕೋಟಿ ಬಂತಾ? ತಾಯಿದ ಒಂದು ಕಣ್ಣಿಂದ ಒಂದು ದೃಷ್ಟಿ ಒಂದು ಇಟ್ಟ ಮೇಲೆ ಅಪ್ಪರೇ ನೀವು ಆಶೀರ್ವಾದ ಮಾಡಿದ್ರಿ. ಹಾ, ಎಲ್ಲ ಒಳ್ಳೇದಾಗುತ್ತೆ, ಇನ್ ಮುಂದೆ ನಿನ್ಗೆಲ್ಲ ಚೆನ್ನಾಗಾಗುತ್ತೆ ಅಂತೇಳಿ ಒಂದೇ ಸಲ ಆಶೀರ್ವಾದ ಮಾಡಿ ಅವತ್ತೇ ನೋಡಿದ್ದಪ್ಪರ ನೀವು ನನಗೆ. ಏನಪ್ಪಾ ಲಕ್ಷ್ಮೀ ತಾಯಿಗೆ ಕಣ್ಣಿಂದ ಒಂದು ಇದು ಇರ್ಲಿಲ್ಲ, ನೀನ್ ಕೂಡಿಸಿದೆ, ಆಯ್ತು ನಿನ್ಗೆ ಎಲ್ಲ ಇನ್ ಮುಂದೆ ಒಳ್ಳೇದಾಗುತ್ತೆ ಹೋಗು ಅಂತೇಳಿ ಆಶೀರ್ವಾದ ಮಾಡಿದ್ರಪ್ಪರೇ. ನೋಡಿ, ಹೇಳಿದ್ದಕ್ಕೆ 1.5 ಕೋಟಿ ಬಂತು ನಿಮ್ಗೆ. ಅದ್ರ ಸಂಗಟೆ ನಾನು ಸಾಯಂಕಾಲವರೆಗೂ ನಿಮ್ ಜೊತೆ ಕೂತ್ಕೊಂಡಪ್ಪರೇ. ಯಾಕೆ ಚಿಂತೆ ಮಾಡಿದೆ, ರಾತ್ರಿವರೆಗೂ ನಿಮ್ಗೆ ಪಾದ ಸೇವೆ ಮಾಡಿ ಆಯ್ತ್ರಪ್ಪರೇ ಅಂತ ಹೇಳಿ ನಿಮ್ ಪಾದ ಸೇವೆ ಮಾಡಿದ್ರೆ ನೀವೆಲ್ಲ ಒಳ್ಳೇದಾಗುತ್ತೆ, ಆಯ್ತು ನಿಮ್ ಸೇವೆ ಮಾಡಿದೆ ನನ್ಗೆ, ನಿಮ್ ಮುಂದ್ ಬರೋ ದಿನಗಳೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದಪ್ಪರೇ. ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ಬಂತಪ್ಪರೇ ನನಗೆ. ನಿಮ್ದು ಬೆಂಗಳೂರಲ್ಲಿ ಪೇಮೆಂಟ್, ಅದು ಮೋಸ್ಟ್ಲಿ ಪೇಮೆಂಟ್ ಆಗಲ್ಲ ಅಂತೇಳಿ ಫೋನ್ ಮಾಡಿದ್ರಪ್ಪರೇ. ಯಾವಾಗ ನೀವು ಬರಕಿನ ಮುಂಚೆ? ನಾನು ಬರೋಕಿನ ಮುಂಚೆ ಪೇಮೆಂಟ್ ಆಗಲ್ಲ ಅಂತ ಹೇಳಿದ್ರು. ನೀವು ಬರಕಿನ ಮುಂಚೆ ಪೇಮೆಂಟ್ ಆಗಲ್ಲ ಅಂತ ಮಾಡಿದ್ರೆ ಒಂದೇದಪ್ಪರೇ. ನೀವು ಬರಕಿನ ಮುಂಚೆ ಅಕ್ಕವ್ರು ನನಗೆ ಫೋನ್ ಮಾಡಿದ್ರಪ್ಪರೇ, ನಮ್ಮ ಅಕ್ಕ. ಕೃಷ್ಣ, ನೀ ಯಾಕೋ ಟೆನ್ಷನ್ ಅಲ್ಲಿ ಇದೆಯಲ್ಲ ಅಂತ ಕೇಳಿದ್ರಪ್ಪರೇ. ಏನಿಲ್ಲಕ್ಕ ಸುಮ್ನೆ ಅಂತಂದೆ. ನಿನ್ಗೇನ್ ಬಿಲ್ ಆಗಿಲ್ಲ ಅದಕ್ಕೆ ಬೇಜಾರಲ್ಲಿ ಇದೆಯಾ ಅಂತ ಕೇಳಿದ್ರ ಅಪ್ಪರೇ. ಹಂಗೇನಿಲ್ಲ ಬಿಡ ಅಂದೆ. ಆಯ್ತು ತಗೋ, ಒಂದು ಚೀಟಿ ಬರ್ದಿದ್ದೀನಿ, ರಾಯರ್ಗೆ ಹಾಕಿದ್ದೀನಿ. ರಾಯರು ಆಗುತ್ತೆ ತಗೋ, ಏನು ಚಿಂತೆ ಮಾಡ್ಬೇಡ ಅಂತೇಳಿ ಚೀಟಿ ಬಂದಿದೆ ಅಂತ ಅಕ್ಕ ಅಂದ್ಲಪ್ಪರೇ. ಆ ಚೀಟಿ ಬರ್ಬೇಕಾದ್ರೆ ಅದ್ರೊಳಗೆ ಮಂತ್ರಾಕ್ಷತೆ ಸಿಕ್ಕುವಂತಪ್ಪರೇ ನೋಟ್ಬುಕ್ ನಲ್ಲಿ. ಏನ್ ಬಂತು? ಇದು ಚೀಟಿ ಬರಿಬೇಕಾದ್ರೆ ರಾಘವೇಂದ್ರ ಸ್ವಾಮಿಗೆ ಅದು ನೋಟ್ಬುಕ್ ಇರ್ತಲ್ಲಪ್ಪರೇ, ನೋಟ್ಬುಕ್ ಒಳಗೆ ಮಂತ್ರಾಕ್ಷತೆ ಸಿಕ್ಕಿದಂತೆ. ಅದ್ರಲ್ಲಿ ಹಾಕಿದ್ರ ನೀವು? ಅದು ಹಾಕಿದಪ್ಪರೇ. ನೋಟ್ಬುಕ್ ಒಳಗಡೆ ಮಂತ್ರಾಕ್ಷತೆ ಹಾಕಿದ್ರ ಅಂದೆ? ಇಲ್ಲ, ಅದು ಮನೆಯಲ್ಲಿ ಬಿದ್ದದ್ದು ತಗೊಂಡಿದ್ದಾಳಪ್ಪರೇ, ಮನೆಯಲ್ಲಿ ಅಕ್ಕ ಮನೆಯಲ್ಲಿ. ಹುಡುಗರದು ನೋಟ್ಬುಕ್ ತಗೊಂಡಿದ್ದಾಳ, ಸುಮ್ನೆ ಬರಿಬೇಕಲ್ಲ ಅದ್ರಾಗ ಅಂತೇಳಿ. ನಾನು ತೆಗಿಬೇಕಾದ್ರೆ ಸೀದಾ ಅದು ಅದೇ ಪೇಪರ್ ತೆಗೆದೆ. ಅದ್ರೊಳಗ ಅಕ್ಷತೆ ಎಲ್ಲಿಂದ ಬಂದು ಗೊತ್ತಿಲ್ಲ ನೋಡು ಅಂತಂದ್ರಪ್ಪ. ಆಕಿಗೆ ಅಕ್ಷತೆ ಅಂದ್ರೆ ಗೊತ್ತಿಲ್ಲ, ಮಂತ್ರಾಕ್ಷತೆ ಅಂದ್ರೆ. ಬಟ್ ಅಕ್ಷತೆ ಗೊತ್ತು, ಬಟ್ ರಾಯರ್ ಬಳಿ ಮಂತ್ರಾಕ್ಷತೆ ಸಿಗುತ್ತೆ ಅಂತ ನಾ ಹೇಳಿದ್ಮೇಲೆ ಆಕಿ ಗೊತ್ತಾಯ್ತಪ್ಪ. ಬರಿಬೇಕಾದ್ರೆ ಅದರಲ್ಲಿ ಅಕ್ಷತೆ ಕಾಳಿದ್ದು ನೋಡು, ಅದು ಆಯ್ತು, ಅದ್ರಾಗ ಯಾಕೆ ಬಂತಂತ ಗೊತ್ತಿಲ್ಲ. ಅದು ಬೇರೆ ನೋಟ್ಬುಕ್ ಅಲ್ಲಿ ಯಾವ್ದ್ರಲ್ಲಿ ಇಲ್ಲ, ನಾನ್ ತಗೊಂಡ್ ನೋಟ್ಬುಕ್ ಅಲ್ಲಿ ಇತ್ತು ಅಂತ ಅಂದ್ರಪ್ಪ ಅವಳು. ಹೌದಾ, ಆಯ್ತು ತಗೋಪ, ಒಳ್ಳೇದಾಯ್ತು ಅಂತಂತೇಳಿ ನಾನು ಅದು ಒಂದು ಅನ್ನದ ಸ್ವರೂಪ ಸಿಕ್ಕಿದೆ ಅಂತ ನಾ ಅಂದೆ ಅಪ್ಪರೇ. ಅಂದು ಮಾರನೇ ನೀವು ನಂಗೆ ಸಿಕ್ಕಿದ್ರಿ. ಮಾರನೇ ನೀವು ಸಿಕ್ರಲ್ಲಪ್ಪ, ನೀವೆಲ್ಲ ಪೌಡ ಆಯ್ತಲ್ಲಪ್ಪ, ಲಕ್ಷ್ಮೀ ತಾಯಿದು ಕಣ್ಣಿನಲ್ಲಿ ಕಣ್ಣಿರ್ಲಿಲ್ಲ. ಮತ್ತೆ ನೀವು ಪೂಜಾರಿ ಬೈದ್ಮೇಲೆ ನಾನು ತಂದು ಹಚ್ಚಿದೆ. ಈಗ ಅವ್ರ ಪೂಜಾರಿಗಳು ಅಂದ್ರು, ಈಗ ಗುರುಗಳು ಹೇಳೋದ್ರು, ನೀವೇ ಬಂದ್ರು ನೋಡೋಣ, ಇದು ಆಶ್ಚರ್ಯ ಅಂತೇಳಿ ಅಂದ್ರು. ಅದಾದ ನಂತರ ನೀವೇ ಇನ್ ಮುಂದೆಲ್ಲ ನಿಮ್ಗೆ ಒಳ್ಳೇದಾಗುತ್ತೆ, ಕಣ್ಣು ಹಚ್ಚಿದೆಯಾ ಲಕ್ಷ್ಮೀ ತಾಯಿಗೆ, ನಿಮ್ಗೆಲ್ಲ ಕಲ್ಯಾಣ ಆಗುತ್ತೆ ಅಂತ ಅಂದ್ರಪ್ಪ. ಅಂದ್ಮೇಲೆ ಅವತ್ತು ನೈಟ್ ನಿಮ್ ಪಾದ ಸೇವೆ ಮಾಡಿ ಮಲ್ಕೊಂಡ್ಯಾರಪ್ಪ. ಮಲ್ಕೊಂಡಾದ ನಂತರ ನಾನು ಶಿವನ್ ಪೂಜಾಕ್ಕೆ ಬಂದಿದ್ದೆ ಅಪ್ಪರೇ. ಬಂದಾಗ ಫೋನ್ ಬಂತಪ್ಪ ನನಗೆ ಬೆಂಗಳೂರಿಂದ. ಅಯ್ಯೋ, ಇವ್ರು ಯಾಕೆ ಫೋನ್ ಹಚ್ಚಿರಲ್ಲಪ್ಪ ಅಂತೇಳಿ ರಿಸೀವ್ ಮಾಡಿದೆ. ನಿಮ್ ಪೇಮೆಂಟ್ ಆಗುತ್ತೆ, ಬಂದ್ಬಿಡಿ ಇವತ್ತೇ ಬೇಗ ಅಂತಂದ್ರಪ್ಪ. ಪೇಮೆಂಟ್ ಬಂದ್ಬಿಡಿ ಅಂದ್ರು. ನಾನಂದೆ ಈ ಪೇಮೆಂಟೇ ಆಗಲ್ಲ ಅಂತ ಹೇಳಿದ್ರು ಇವ್ರು. ಒಮ್ಮಲ್ಗೆ ಫೋನ್ ಮಾಡಿ ಪೇಮೆಂಟ್ ಆಗುತ್ತೆ ಇವತ್ತೇ ಬಂದ್ಬಿಡ ಅಂತಾರಲ್ಲಪ್ಪ, ಇದೇನು ಅಂತಂದಿರಪ್ಪ. ಅಂದು ಮತ್ತೆ ನಿಮ್ ದರ್ಶನಕ್ಕೆ ಬಂದಲ್ಲಪ್ಪ. ನಿಮ್ ಜೊತೆ ಮಾತಾಡೋದಲ್ಲ, ಪೇಮೆಂಟ್ ಆಗುತ್ತೆ ಅಂತ ಹೇಳಿದಪ್ಪರೇ. ಆದ್ರೆ ಬಟ್ ಅರ್ಧ ಆಗುತ್ತೆ ಅಂತ ಹೇಳಿದಾರೆ ಅಂತ ಹೇಳಿದೆ ಅಪ್ಪರೇ. ಅದೇ 1.5 ಕೋಟಿ ಆಗುತ್ತೆ ಅಂತ. 1.5 ಕೋಟಿ ಆಗುತ್ತೆ ಅಪ್ಪರೇ ಹಿಂಗೆ ಹೇಳ್ತಾ ಇದಾರೆ. ಮೋಸ್ಟ್ಲಿ ನನಗೆ ಅದು ಫುಲ್ ಪೇಮೆಂಟ್ ಆಗ್ಬೇಕು. ಅದು ಟೋಟಲ್ 4 ಕೋಟಿ ಇದೆ. ಅದು ಇವ್ರು ನೋಡಿದ್ರೆ ಇಷ್ಟ ಅಂದ್ರೆ, ಬಟ್ ಆಗಲ್ಲ ಅನ್ನೋದನ್ನ ಆಗುತ್ತೆ ಅಂತ ಹೇಳಿದಾರಲ್ಲ, ಅದೊಂದು ಬಹಳ ಸಂತೋಷ ಆಯ್ತಂದು ಮತ್ತೆ ಹೇಳ್ದೆ ಅಪ್ಪರೇ. ಹೌದು. ನೀವೇನಂದ್ರೆ, ಅಯ್ಯೋ ಅಷ್ಟೇ ಯಾಕೆ ಚಿಂತೆ ಮಾಡ್ತಿದ್ದೆ ಮಗನೇ, ಇಷ್ಟೆಲ್ಲ ಸೇವೆ ಮಾಡಿದೆ, ನಿನಗೆ ಪೂರಾ ನಮ್ ಜೊತೆ ಅಲ್ತಾನ ನಡ್ಕೊಂಡ್ ಬಂದಿದ್ಯಾ, ನಿನಗೆಲ್ಲ ಮುಕ್ತಿಯಾಗಿದೆ, ಏನ್ ತಲೆ ಕೆಡಿಸ್ಕೋಬೇಡ, ಪೂರನೇ ಆಗುತ್ತೆ ತಗೋ ಅಂತ ನೀವ್ ಅಂದ್ರಪ್ಪ. ಹೌದು. ಆಯ್ತ್ರಿ ನಿಮ್ಮ ಆಶೀರ್ವಾದ ಅಂತೇಳಿ, ರಾಯರ ಆಶೀರ್ವಾದ ಅಂತೇಳಿ ನಾನು ಮನೆಗೆ ಬಂದೆಪ್ಪ. ಮನೆಗೆ ಬಂದು ಅರ್ಧ ಗಂಟೆನಲ್ಲಿ ಮತ್ತೆ ಫೋನ್ ಬಂತಪ್ಪ. ಸಾರಿ, ಮನೆಯಾಗಿನ ಮುಟ್ಟಿದಿಲ್ಲಪ್ಪ, ಇನ್ನು ರೋಡಲ್ಲೇ ಇದ್ದೆ ನಾನು. ನಿಮ್ ಜೊತೆ ಮಾತಾಡಿ ನಾನು ರೋಡಲ್ಲೇ ಇದ್ದೆ, ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಇನ್ನ ರೋಡಲ್ಲೇ ಇದ್ದೆ. ಫೋನ್ ಬಂತಪ್ಪ. ಫೋನ್ ಬರೋಣ ಮತ್ತೆ ಫೋನ್ ಮಾಡಿದ್ರಲ್ಲಪ್ಪ ಅಂತ ರಿಸೀವ್ ಮಾಡಿದೆಪ್ಪ ಬೆಂಗಳೂರಿಂದ. ನಿಮ್ಗೆ ಎಷ್ಟು ಬೇಕ್ರಿ ಪೇಮೆಂಟ್ ಅಂತ ಕೇಳಿದ್ರಪ್ಪ ಅವರು. ಅವ್ರು ಪೂರಾ ಮಾಡ್ತೀನಿ ಅಂದಿಲ್ಲಪ್ಪ, ಕುಳ್ಳ ನಮ್ಗೆ ಫೋನ್ ಮಾಡಿ ನಿಮ್ಗೆ ಎಷ್ಟು ಬೇಕು ಎಷ್ಟು ಬೇಕು ಅಂತ ಕೇಳಿದ್ರು ಅವರು. ನಾನಂದ್ರೆ ಇಷ್ಟೇ ಮಾಡ್ತೀನಿ ಅಂತೇಳಿ ಕಂಡೀಷನ್ ಹಾಕಿದ್ರು. ಫಸ್ಟಿಗೆ ಆಗಲ್ಲ ಅಂತಂದ್ರು, ಆಮೇಲೆ ಇಷ್ಟೇ ಮಾಡ್ತೀನಿ ಅಂತ ಕಂಡೀಷನ್ ಹಾಕಿದ್ರು. ಫೋನ್ ಮಾಡಿ ನಿಮ್ಗೆ ಎಷ್ಟು ಬೇಕ್ರಿ ಅಮೌಂಟ್ ಅಂತ ಕೇಳ್ತಾ ಇದಾರಲ್ಲ, ಇದೆಷ್ಟು ಆಶ್ಚರ್ಯ ಅಂದಪ್ಪ. ನಮಗ್ 4 ಕೋಟಿ ಬೇಕು ನೋಡ್ರಿ ಅಂತ ಹೇಳಿದೆ ಅಪ್ಪ. 4 ಕೋಟಿ ಬೇಕಂದ್ರಿ? ಅಂದೇರಪ್ಪ. ಬಟ್ ಅವ್ರು ನಾನು ಕೇಳಿ ನಿಮ್ಗೆ ಎಷ್ಟು ಬೇಕಂತ ಕೇಳಿಬಿಟ್ರಪ್ಪ ಒಮ್ಮಲ್ಲಿ. ಅವ್ರು ಹಂಗೆ ಕೇಳಲ್ಲ ಯಾರಿಗೂ. ಅವರು
ಅವ್ರು ಇಷ್ಟೇ ಆಗುತ್ತೆ ಇಷ್ಟೇ ಮಾಡ್ತೀನಿ ಅಂತಂದ್ರಪ್ಪ ರೀ. ಒಂದ್ ಆಶ್ಚರ್ಯ, ಅವ್ರು ಫೋನ್ ಮಾಡಿ ನಿಮ್ಗೆ ಎಷ್ಟು ಬೇಕಂತ ಕೇಳಿದ್ರೆ ನಾನು 4 ಕೋಟಿ ಅಂತ ಹೇಳಿದಪ್ಪ ರೀ. ಆಯ್ತು ಸರಿ ಬಿಡಿ ಬಂದ್ಬಿಡಿ, ಅದೇನಿದೆ ತಗೊಂಡ್ ಬಂದ್ಬಿಡಿ, ಆಯ್ತು ನಿಮ್ 4 ಕೋಟಿ ಮಾಡ್ಕೊಡ್ತೀನಿ ಅಂದ್ಬಿಟ್ರಪ್ಪ ರೀ. ಅದ ನಂತರ ನಾನು ಅಲ್ಲಿಂದ ಹೋದೇರಪ್ಪ ರೀ ಬೆಂಗಳೂರಿಗೆ. ಮಾರನೇ ಬೆಂಗಳೂರಿಗೆ ಹೋದೇರಪ್ಪ ರೀ. ಇನ್ನೊಬ್ರು ಬೇರೆ ಪೇ ಇದ್ರಪ್ಪ ರೀ. ಅವ್ರು ಏನ್ ಮಾಡಿದ್ರಪ್ಪ ರೀ, 2.5 ಕೋಟಿ ಅಂತ ಬರ್ದಿದ್ರಪ್ಪ ಅದ್ರಲ್ಲಿ. 2.5 ಕೋಟಿ 2.5 ಕೋಟಿ ಅಂತ ಅಷ್ಟೇ ಬರ್ದಿಟ್ಟಿದ್ರಿ, ಯಾದಗಿರಿಗೆ ಇಷ್ಟೇ ಕಳ್ಸ್ಬೇಕಂತ. ಅದ ನಂತರ ಅಲ್ಲಿದ್ದ ಒಬ್ಬ ಆಫೀಸರ್ಗೆ ಇಲ್ಲ 2.5 ಕೋಟಿ ಇಲ್ಲ, ಬರೀ 1.5 ಕೋಟಿ ಅವ್ರು ಯಾದಗಿರಿ ಅವ್ರಿಗೆ ಕಳ್ಸ ಅಂತ ಹೇಳಿದ್ರಪ್ಪ ರೀ. ಇದು ಪರೀಕ್ಷೆ ನೋಡಪ್ಪ ರೀ. 1.5 ಕೋಟಿ ಅಂದ್ರು ನಾನು ಅಲ್ಲಿ ಹೋದಾಗ ಆಫೀಸರ್ ಅಂದ್ರಪ್ಪ ರೀ, ಏನ್ರಿ ನಿಮ್ ಪೇಮೆಂಟ್ ಮತ್ತೆ ಕಡಿಮೆ ಆಯ್ತಲ್ಲ ಅಂತಂದ್ರಪ್ಪ ರೀ. ಅಯ್ಯೋ ಇದೇನಪ್ಪ, ಅವ್ರು ಫೋನ್ ಮಾಡಿದ್ರು ಎಲ್ಲ ಮಾಡ್ತೀನಿ ಬಾ ಅಂದ್ರು, ಇನ್ನೊಬ್ಬ ಪಿ ಎ ನೋಡಿದ್ರೆ ಇಷ್ಟು ಮಾಡಿದ್ದಾನಲ್ಲ, ಇದೇನ್ ಬಂತು ಅಂತ ಹೇಳಿ ನನಗೆ ವಿಚಿತ್ರ ಆಯ್ತಪ್ಪ ರೀ. ಅದು ಅವತ್ ನೈಟ್ ಅಕ್ಕನ ಕನ್ಸಲ್ಲಿ ರಾಯರ್ ಬಂದಿರಪ್ಪ ರೀ. ಏನ್ ನಿನ್ ಜೊತೆ ಟ್ರೈನ್ ಅಲ್ಲಿ ರಾಯರ್ ಬಂದಂಗ ಆಯ್ತು ನೋಡೋ ಕನಸಿನಲ್ಲಿ, ವಿಚಿತ್ರ ಆಯ್ತು ಅಂತ ಫೋನ್ ಮಾಡಿದ್ರಪ್ಪ. ಬೆಳಗ್ಗೆ ಲಾಡ್ಜ್ ಮೇಲೆ ಇದ್ದೆ ನಾನು. ಅಯ್ಯೋ ಇದೇನಪ್ಪ, ಅದೇ ಈ ಅಕ್ಕ ಈ ರೀತಿ ಗುರುಗಳು ಬಂದಿದ್ದಾರೆ, ಈ ರೀತಿ ಎಲ್ಲ ನನ್ಗೆ ಆಗಿದೆ ಅಂತ ಎಲ್ಲ ಹೇಳ್ಕೊಂಡೆಪ್ಪ ರೀ. ಅಯ್ಯೋ ಇದೇನಪ್ಪ, ನಾನ್ ರಾಯರಿಗೆ ಚಿಟ್ಟಿ ಹಾಕಿದೀನಿ, ರಾಯರೇ ನಿಮ್ ಪ್ರತ್ಯಕ್ಷ ಬಂದಂಗ ಆಯ್ತಲ್ಲ ಗುರುಗಳ ರೂಪದಲ್ಲಿ ಅಂತೇಳಿ ಅಕ್ಕಿನ ಸಂತೋಷ ಅಲ್ಲಪ್ಪ ರೀ. ಮತ್ ನಿಮ್ ಜೊತೆ ಬಂದಿದಾರ ನೋಡ್ ಟ್ರೈನ್ ಅಲ್ಲಿ, ಹಂಗೆ ನಿಮ್ ಬೆಂಗಳೂರಿಗೆ ಬಂದಿದಾರ ನೋಡು ಅಂತಂದ್ರಪ್ಪ ರೀ. ಅದೇ ಅಂದ್ರೆ ಬಹಳ ಸಂತೋಷ ಆಯ್ತು, ಅದೇ ಗುರುಗಳ ಆಶೀರ್ವಾದದಿಂದ ಬಂದಾರ ಅಂತಂದಿರಪ್ಪ ರೀ. ಅಕ್ಕ ಏನಂತಪ್ಪ ರೀ, ರಾಯರೇ ನೀವು ನಮ್ ಕನ್ಸಲ್ಲಿ ಬಂದಿದ್ದೀರಾ, ನನ್ ತಮ್ಮನಿಗೆ ನೀವು ಫೋಟೋದ ಮುಖಾಂತರ ಅವನಿಗೆ ದರ್ಶನ ಕೊಡ್ಬೇಕು ಅಂತ ಬಿಡೋಣಂತಪ್ಪ ರೀ. ಅಂದ್ರೆ ಒಂದ್ ಫೋಟೋದ ರೂಪದಲ್ಲಿ ನೀನು ಅವನಿಗೆ ಎಲ್ಲಿಯಾದ್ರೂ ರೋಡ್ ನಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ದರ್ಶನ ಕೊಡು, ಅವನಿಗೆ ಒಳ್ಳೇದಾಗುತ್ತೆ ಅಂತೇಳಿ ಬೇಡ್ಕೊಂಡಿಲ್ಲಂತಪ್ಪ ರೀ. ಅವತ್ತು ಕನ್ಸಲ್ಲಿ ಬಂದಿನ ನಾ ಏನ್ ಮಾಡಿದಪ್ಪ ರೀ, ಒಂದ್ ಕಡೆ ಟಿಫನ್ ಮಾಡಕ್ ಒಬ್ಬನೇ ಹೋಗಿದ್ದೆ. ಟಿಫನ್ ಎಲ್ಲ ಮಾಡಿ ಕೈ ತೊಳ್ಕೊಂಡು ಎದ್ದು ಬರ್ಬೇಕಾದ್ರೆ ಆ ಹೋಟೆಲ್ ಅಲ್ಲಿ ದೊಡ್ಡ ಫೋಟೋ ಪರ ರಾಯರು ಶ್ರೀಕೃಷ್ಣನ್ ಹಿಡ್ಕೊಂಡಿದ್ದು. ಶ್ರೀಕೃಷ್ಣ ಹಿಡ್ಕೊಂಡಿದ್ದು ರಾಯರ್ ಫೋಟೋ ದೊಡ್ಡದಪ್ಪ. ನಾನು ಎಷ್ಟೋ ಜನ ಇದ್ರ, ಆ ಜನಗಳ ಬಗ್ಗೆ ವಿಚಾರ ಮಾಡ್ಲಿಲ್ಲ. ಚಪ್ಪಲ್ ಬಿಟ್ಟೆ ಸೀದಾ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿದೆ. ನಮಸ್ಕಾರ ಮಾಡಿ ಮುಂದ್ಗಡೆ ಬಂದಿನಪ್ಪ ರೀ, ಮತ್ತೆ ಫೋನ್ ಬಂತಪ್ಪ ರೀ, ನಿಮ್ದು 4 ಕೋಟಿ ಮಾಡತ್ರ ಬರ್ರಿ ಅಂತ. ಮತ್ತೆ ಫೋನ್ ಬಂತಪ್ಪ ರೀ ಆಫೀಸ್ ಕಡೆ. ನಾನು ನಿನ್ನ ಟಿಫನ್ ಮಾಡಕ್ ಹೋಗಿದ್ದೆ, ಬೇಜಾರಲ್ಲಿ ಹೋಗಿದ್ದೆ. ಫುಲ್ ಮಾಡ್ತೀನಿ ಅಂದ್ರೆ ಇಷ್ಟೆಲ್ಲ ಹೇಳಿದ್ರು, ಮತ್ತೆ 1.5 ಕೋಟಿ ಬಂದ್ರಲ್ಲ ಅಂತ. ಅಲ್ಲಿದ್ದವ್ರು ಫೋನ್ ಮಾಡಿದ್ರು, ಇಲ್ಲ ರೀ ಮಿನಿಸ್ಟರ್ ಮಾಡಿದಾರೆ ನಿಮ್ 4 ಕೋಟಿ, ಮಿನಿಸ್ಟರ್ ಬಂದಿದ್ದಾರೆ 2 ತಾಸ್ಗೋಸ್ಕರ ಬಂದಿದ್ದಾರೆ ಬೆಂಗಳೂರಿಗೆ, ವಾಪಸ್ ಹೋಗ್ತಾ ಇದಾರೆ, ನೀವು ಬರ್ರಿ 4 ಕೋಟಿ ಆಗಿದೆ ಅಂತ ಮತ್ತೆ ಫೋನ್ ಮಾಡಿದ್ರೆ. ಅಲ್ಲಿಂದ ಅಲ್ಲೇ ರೀ ಒಂದು ಅರ್ಧ ಕಿಲೋಮೀಟರ್ ಇಲ್ರಪ್ಪ ರೀ. ನಾನು ರಾಯರ್ ಹಿಂಗ್ ಪಾದ ಬಿದ್ದು ಕೆಳಗೆ ಸ್ಟೆಪ್ ಹಿಡಿತಾ ಇದ್ದೀನಿ, ಹೋಟೆಲ್ ಫೋನ್ ಬರ್ಬೇಕಾ? ಆಶ್ಚರ್ಯ ಅಂದೆ. ನಾಂದೆ ಇಲ್ಲಿ ನೀವು ಫೋನ್ ಮಾಡಿ ನೀವು ಆಶೀರ್ವಾದ ಮಾಡಿದ್ಮೇಲೆ 4 ಕೋಟಿ ಮಾಡ್ತಂದ್ರು, ಅಲ್ಲಿ ಹೋದ್ಮೇಲೆ ಮತ್ತೆ 1.5 ಕೋಟಿ ಮಾಡಿದ್ರು, ಮತ್ತೆ ರಾಯರ ದರ್ಶನ ಆಯ್ತು, ಮತ್ತೆ ರಾಯರ ದರ್ಶನ ಮತ್ತೆ ಮಿನಿಸ್ಟರ್ ನೋಡಪ್ಪ ರೇ, ಬರೀ ಒಂದ್ ಯಾವ್ದೋ ಇಂಪಾರ್ಟೆಂಟ್ ಕೆಲ್ಸ ಮೇಲೆ ಬಂದಿದ್ರಂತೆ. ಅವ್ರು ಬೀದರ್ಕ್ ಇರ್ತಾರಪ್ಪ ರೇ, ಬಟ್ ಯಾವ್ದೋ ಇಂಪಾರ್ಟೆಂಟ್ ಕೆಲ್ಸಕ್ಕೋಸ್ಕರ ನಾನು ಬೆಂಗಳೂರಿಗೆ ಬಂದಿದ್ದೆ, ಮತ್ತೆ ವಾಪಸ್ ನಾನು ಬೀದರ್ಕ್ ಹೋಗ್ಬೇಕು ಅಂತ ಹೇಳಿದ್ರಪ್ಪ ಅವ್ರು. ಬಂದ ನಂತರ ನಿಮ್ ಪೇಮೆಂಟ್ ಎಷ್ಟಾಯ್ತು ಅವ್ರೇ ಒಳಗ್ ಕರೆದ್ರು. ಅವ್ರು ಯಾದಗಿರಿ ಅವರು, ನಾನು ಫೋನ್ ಮಾಡಿಸಿದ್ದೆ ಒಬ್ರು ಲೀಡರ್ ಕೈಲಿಂದ, ಯಾದಗಿರಿ ಅವ್ರು ಕರ್ರಿ ಅಂತಂದ್ರು. ಮತ್ತೆ ಒಳಗ್ ಹೋದೆ, ಸಾಹೇಬ್ರೆ ಏನ್ರಿ ಇದು ಮತ್ತೆ ಕಡಿಮೆ ಮಾಡಿ, ಆಯ್ತು ತಗೊಂಡ್ ನಾ ಮಾಡ್ತೀನಲ್ಲ ಅಂತ ಹೇಳಿನಲ್ಲ ಅಂತ ಹೇಳಿ ಅವರು 4 ಕೋಟಿದು ಸ್ಯಾಂಕ್ಷನ್ ಮಾಡಿ ಕೊಟ್ರಪ್ಪ. ಅದು ತುಂಬಾ ಸಂತೋಷ ಆಯ್ತಪ್ಪ. ಇದೇನಪ್ಪ ಆಶ್ಚರ್ಯ ಅಲ್ಲ ಇದೆಲ್ಲ ಅಂತೇಳಿ ನಾನು 4 ಕೋಟಿ ಪೇಮೆಂಟ್ ಮಾಡ್ಕೊಂಡು ಆಶೀರ್ವಾದ ತಗೊಂಡು ಇವತ್ತ ಎಂಟೈರ್ ಕರ್ನಾಟಕದಲ್ಲಿ ಎಲ್ಲಾ ಮಿನಿಸ್ಟರ್ ಫೋನ್ ಮಾಡಿದ್ದಾರೆ. ಎಲ್ಲಾರು ಯಾವ ಊರು, ಈಗ ಬೇರೆ ಬೇರೆ ಊರ್ದವ್ರು ಇದಾರೆ, ಬೇರೆ ಬೇರೆ ಡಿಸ್ಟ್ರಿಕ್ಟ್ ದವರು. ಆಯ್ತು, ಇವಾಗ ನನಗೆ ಒಂದು ವಿಚಾರದಲ್ಲಿ ಇದನ್ನ ನನಗೆ ಕಳಿಸಿದ್ರೆ ನೀವು 4 ಕೋಟಿ ಇರೋದನ್ನ, ಈಗ ಅದನ್ನ 4 ಕೋಟಿ ಹೆಂಗ್ ನಾನು ಕಂಡಿಡಿದೆ? ಇವಾಗ 4 ಕೋಟಿ ಇದೆ, 4400 ಹಿಂಗಿದೆ, ಇದು ಹೆಂಗ್, ಏನಿದು ಯಾವ ತರದಲ್ಲಿ ಲಿಸ್ಟ್ ಇದೆ ಅಲ್ಲಪ್ಪ ನಿಮ್ಗೆ? ಅದು ಲಿಸ್ಟ್ ಕಳಿಸಿದಿರಲ್ಲ ಇವಾಗ, ಆ ಲಿಸ್ಟ್ ನನಗೆ ಹೇಳಿದ ಮೇಲಿಂದ ಹೇಳಿ ಒಂದ್ಸಲ ಯಾವ ತರದಲ್ಲಿ ಅಂತ. ಅದು ಈಗ ನನ್ನ ಹತ್ರ ಲಿಸ್ಟ್ ಇದೆ ನಾನು ನಿಮ್ಗೆ ಹಾಕ್ತೇನ್ರಿ. ಅದನ್ನ ಲಿಸ್ಟ್ ಹಾಕಿ ಅಂದ್ರೆ ಬಂದಿರೋದು 4 ಕೋಟಿ ಎಲ್ಲಾ ಡಿಸ್ಟ್ರಿಕ್ಟ್ ಇದೆ ಅದ್ರಲ್ಲಿ, ಎಲ್ಲಾ ಡಿಸ್ಟ್ರಿಕ್ಟ್ ಇದೆ. ಬಟ್ ಯಾದಗಿರಿ ಡಿಸ್ಟ್ರಿಕ್ಟ್ ಇದು 4 ಕೋಟಿ ತುಂಬಾ ಹೈಲೈಟ್ ಆಗಿ ಬಂದಿದೆ. ಕೋಟಿ ಅದೇ ಹೈಯೆಸ್ಟ್ ಅಪ್ಪ ಅಮೌಂಟ್. ಅಂದ್ರೆ ಬೇರೆ ಎಲ್ಲಾ ಡಿಸ್ಟ್ರಿಕ್ಟ್ ದವರು ಇದಾರಪ್ಪ ರೀ, ಅವ್ರಿಗೆಲ್ಲ ಪ್ರೆಷರ್ ಇದೆ. ಅಂದ್ರೆ ಬೇರೆ ಬೇರೆ ಮಿನಿಸ್ಟರ್ ಫೋನ್ ಮಾಡಿ ಹೇಳಿದಾರೆ ನಮ್ಗೆ ಏನ್ ಪೇಮೆಂಟ್ ಮಾಡ್ತಾರ ಆ ಮಿನಿಸ್ಟರ್ಗೆ. ಆದ್ರೆ ಅವು ಅದೆಲ್ಲ ಪ್ರೆಷರ್ ಇದ್ದ ಮೇಲೂ ಅವ್ರ ಅಮೌಂಟ್ ನನ್ಕಿನ ಎಲ್ಲರ ಕೆಳಗಡೆ ಅಪ್ಪ. ನಂದೊಂದೇ ಯಾದಗಿರಿಯಲ್ಲೇ, ಇಡೀ ಯಾದಗಿರಿ ಜಿಲ್ಲೆಗೆ ಹೈಯೆಸ್ಟ್ ಅಂದ್ರೆ ಯಾದಗಿರಿ. ಯಾಕಂದ್ರೆ ಇಲ್ಲಿ ದೇವ್ರಿದಾನೆ ಅಂತ ಹೆಂಗ ಕಂಡುಹಿಡಿಬಹುದು ಅಂದ್ರಪ್ಪ ರೀ, ಯಾರೋ ಒಬ್ಬ ದೊಡ್ಡ ದೊಡ್ಡ ಮಿನಿಸ್ಟರ್ ಫೋನ್ ಮಾಡಿದ್ರೆ ಅವ್ರ ಅಮೌಂಟ್ ಜಾಸ್ತಿ ಆಗ್ಬೇಕು. ಹೌದು, ಇಲ್ಲಿ ಏನಾಗ್ಬಿಟ್ಟಿದೆ ಯಾದಗಿರಿ ಒಂದೇ ಅವ್ರು ಹೈಯೆಸ್ಟ್ ಮಾಡಿದ್ದಾರೆ, ಬಾಕಿದೆಲ್ಲ ಯಾರಿಗೂ ಮಿನಿಸ್ಟರ್ ಯಾರ ಕಡೆಯಿಂದ ಫೋನ್ ಮಾಡಿಲ್ಲ, ಏನು ಇಂಪ್ಲಿಮೆಂಟೇಷನ್ ಮಾಡಿಲ್ಲ ನೀವು.
ಹಾ ರೀ ಒಬ್ಬ ಲೀಡರ್ ಕಡೆಯಿಂದ ಅಷ್ಟು ಮಾತಾಡಿಸಿದಷ್ಟೇ, ಮತ್ತೆ ಅವ್ರಂತರೂ ಇಷ್ಟಲ್ಲ ಏನಲ್ಲ. ಬಟ್ ಇಲ್ಲಿ ಆಶ್ಚರ್ಯ ಅಂದ್ರೆ ಏನಪ್ಪ ರೇ, ಇದು 4 ಕೋಟಿ ಮಾಡ್ಬೇಕಾದ್ರೆ ದೊಡ್ಡ ರಾಯರದೊಂದು ದೊಡ್ಡ ಕೃಪೆ ಅಲ್ರಪ್ಪ ರೇ. ಅದೇ ಸರ್, ನೀವು ಹೋಗಿ ತಗೊಂಡ್ ಬಂದಿದ್ದೀರಣ್ಣ, ಅದು ಹೋಗಿ ನೀವು ಅಲ್ಲೆಲ್ಲ ತಗೊಂಡ್ ಬಂದಿದ್ದೀರ ಹಾಗಾದ್ರೆ 4 ಕೋಟಿ ಆಗಿರೋ ಸ್ವಲ್ಪ ಚೆನ್ನಾಗಿರೋದು. ಜಸ್ಟ್ ಒಂದು 5 ನಿಮಿಷದಲ್ಲಿ ಅದು ವಾಟ್ಸಪ್ಗೆ ಹಾಕ್ತೀನಿ. ಅದ್ರಲ್ಲಿ 40000 ಅಂತ ಬರುತ್ತೆ. ಅಂದ್ರೆ ಅದು ಇನ್ಶಿಯಲ್ ಪೂರ 4 crores ಅಂತ ಬರೆಯಲ್ಲ ಪರೆ, ಬಟ್ ಅದ್ರ ಮ್ಯಾಗ ಎಲ್ಲ ಲಿಸ್ಟ್ ಇದೆ. ಯಾದಗಿರಿ ಜಿಲ್ಲೆ ಅಂತ 4 crores ಅಂತ ಹೇಳಿ, ಬಾಕಿದೆಲ್ಲ 3 crores, 2 crores, 50 lakhs, 15 lakhs, 20 lakhs, ಮತ್ತೆ 1 crores ಈ ರೀತಿ ಇದೆ ಪರೆ. ಬಟ್ ನಾನು ಒಂದು ಮಾತು ಹೇಳ್ತೀನಿ ನೋಡಿ ಸ್ವಾಮಿ, ಅಮ್ಮನವ್ರಿಗೆ ನೀವು ನಾನು ಬಂದಂತ ಸಂದರ್ಭದಲ್ಲಿ ನಾನು ಅಲ್ಲಿ ಇರ್ತಕ್ಕಂಥ ಅರ್ಚಕರಿಗೆ ಒಂದ್ ಸ್ವಲ್ಪ 2 ಮಾತಲ್ಲಿ ಏನು ನೀವು ಎಷ್ಟು ತಿಂಗಳಾಯ್ತು ಕಣ್ಣು ಹೋಗಿ ಅಮ್ಮನಿಗೆ ಅಂತ ಕೇಳಿದಾಗ 5 ರಿಂದ 6 ತಿಂಗಳಾಯ್ತು ಅಂತ ಹೇಳಿದ್ರು. 6 ತಿಂಗಳ ಹಿಂದ್ಗಡೆ ಎಷ್ಟೋ ಜನಗಳ ಕಣ್ಣು ರಕ್ಷಿಸು ತಾಯಿ ಕಣ್ಣಿಂದ ನೋಡುವಂತ ಕಣ್ಣಿನ ದೃಷ್ಟಿನೇ ಇಲ್ಲ ಅಮ್ಮನಿಗೆ. ಹೌದಪ್ಪ ನಿಜ. ಇವತ್ತು ನಾನು ಬಂದು ನಿಮ್ಗೆ ಹೇಳ್ತಾ ಇದ್ದೀನಿ, ಆ ಹೇಳುವಂತ ಸಂದರ್ಭದಲ್ಲಿ ನೀವು ಬಹಳ ತಪ್ಪು ಮಾಡಿದಿರ. ನಿಮ್ಮ ಕರಿಗುಡ್ಡಿಗೆ ಒಂದು ಸೂಜಿ ಚುಚ್ಚಿದ್ರೆ ಹೆಂಗ್ ನೋವಾಗುತ್ತೆ ನಿಮ್ಗೆ, ಅಮ್ಮನಿಗೆ ಕಣ್ಣು ಗುಡ್ಡಿನೇ ಇಲ್ಲ. ಅಂತದ್ರಲ್ಲಿ 6 ತಿಂಗಳ ನೀವು ಇಷ್ಟು ಕಾಯಿಸಿದ್ರ ಅಂದ್ರೆ ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ. ನಿಮಗೆ ಕಷ್ಟ ಅಲ್ಲ, ನಿಮ್ಮ ಮನೆಯವರಿಗೆ ಕಷ್ಟ ಅಲ್ಲ, ಎಷ್ಟೋ ಜನಗಳ ಅಮ್ಮನವರು ದರ್ಶನ ಕಾಯುವಂತ, ಈ ಯಾದಗಿರಿಗೆ ಕಾಯುವಂತ ದೇವಿ ಅವಳು. ಆ ದೇವಿ ಕಣ್ಣನ್ನೇ ಇಲ್ಲ. ಆದ್ರೆ ಆ ಹೇಳುವಂತ ಸಂದರ್ಭದಲ್ಲಿ ಒಂದು 5 ರಿಂದ 10 ನಿಮಿಷ ಆಗಿದೆ ಅಷ್ಟೇ. ನೀವು ಆಲ್ರೆಡಿ ನೀವು ಅಲ್ಲಿ ಇಲ್ಲ. ನಾನು ಬಂದಿದ್ದೀನಿ ಅಂತ ನಿಮ್ಗೆ ಗೊತ್ತೇ ಇಲ್ಲ. ಅದು ಫಸ್ಟ್ ಆಫ್ ಆಲ್ ಯಾರು ಏನು ಅಂತ ಸತ್ಯವಲ್ಲೂ ಗೊತ್ತಿಲ್ಲ ಪರೆ. ಇದು ಆಶ್ಚರ್ಯ ಅನ್ನಕ್ಕೆ ನಾನೇನೋ ಮನೇಲಿ ಊಟಕ್ಕೆ ಕುಂತಿದ್ನಲ್ಲ, ಊಟಕ್ಕೆ ಕುಂತ ಸಮಯದಲ್ಲಿ ಅದು ನೋಡಪ್ಪರೆ, ನಿಜವಾಗ್ಲೂ ಹೇಳ್ಬೇಕಾದ್ರೆ ಅದು ನನಗೆ ಯಾಕೆ ನೆನ್ಪು ಬರ್ಬೇಕು. ಊಟಕ್ಕೆ ಕುಂತಿದ್ದೀನಿ, ಈ ಕಣ್ಣನ್ನ ಕಿತ್ತು ಅಮ್ಮಗ್ ಹಚ್ಬೇಕು ಅಂತಂತಪ್ರೆ ನನ್ನ ಮನ್ಸು. ನಿಮ್ಮ ಕಣ್ಣನ್ನು ಕಿತ್ತು ಅಮ್ಮನಿಗೆ ಹಚ್ಚಬೇಕು ಅಂತ ಬಂದಿದೆ. ಅಮ್ಮನಿಗೆ ಹಚ್ಬೇಕು, ಅಮ್ಮನಿಗೆ ಕಣ್ಣು ಕೊಡ್ಬೇಕು ಅಂತ ಅಂತಪ್ರೆ. ಅಂದ್ರೆ ಅಯ್ಯೋ ಇದೇನಪ್ಪಾ, ನಾ ಏನ್ ಬೇಡರ್ ಕಣ್ಣಪ್ಪನ್ ಟೈಪ್ ಫೀಲ್ ಮಾಡ್ಕೊಳತ್ತೀನಲ್ಲ ಅಂತ ನನಗೊಂಥರ ನನಗೆ ನಗು ಬರ್ತಾ ಇತ್ತಪ್ರೆ. ಕಣ್ ಕಿತ್ತ ಹಚ್ಬೇಕಂತ ಮತ್ತೆ ಒಂದ್ ತುತ್ತು ತಗೊಂಡು ಊಟ ಮಾಡಿನಪ್ರೆ, ಇನ್ನೊಂದ್ ತುತ್ತು ತಗೊಂಡು ಹಿಂಗ್ ಬಾಯದಲ್ಲಿ ಹಾಕೋತಾ ಇದೀನಿ. ಅದು ಒಳಗೆ ವೈರಾಗ್ಯ ಬಂದಂಗ ಆಯ್ತಪ್ರೆ. ನನಗೆ ನನ್ನ ಆತ್ಮ ನನಗೆ ಹೇಳ್ತದೆ, ಕೃಷ್ಣ ಹಂಗಲ್ಲೋ, ಈ ಕಣ್ಣನ್ ಕಿತ್ತಿ ಎಷ್ಟೊತ್ತಿದ್ರಿ ಈಗ ಹಚ್ಚಬೇಕು ಅಂತಂತ್ರಪ್ರೆ. ಏನ್ ಬಂತಪ್ಪ ಈ ಕಣ್ಣನ್ ಕಿತ್ತಿ ಹೆಂಗ ಹಚ್ಚಕ್ಕಾಗ್ತದೆ ಅಂತ ನಾ ಹಿಂಗ್ ವಿಚಾರ ಮಾಡಿದೆ. ವಿಚಾರ ಮಾಡಿ ಸಂದರ್ಭದಲ್ಲಿ ಒಂದು ಸ್ವಲ್ಪ ನಂಗೆ ನೆನ್ಪಂತಪ್ರೆ, ಅಮ್ಮಂದೊಂದು ಕಣ್ಣಿಂದೊಂದು ಇದು ಇಲ್ಲಲ್ಲ ಅಂತ. ಯಾಕಂದ್ರೆ ಅದನ್ನ ನಾನು 4 ಸಲ ಸ್ವಾಮಿಗೆ ಹೇಳಿದೆಪ್ರೆ ಅವಾಗೆ ದರ್ಶನ ಹೋದಾಗ, ಅದೇನಾದ್ರು ಮಾಡೋ ಅದೊಂದು ಮಾಡಿಸ್ಬೇಕಲ್ಲ ಅಂದ್ರೆ ಇಲ್ಲ ಮಾಡ್ಸೋಣ ಅಂತ ಹೇಳ್ತಪ್ರೆ ಅವ. ಅದಕ್ಕೋಸ್ಕರ ಏನ ನೋಡ್ರಪ್ಪ, ಇದು ಎಷ್ಟು ಸತ್ಯ. ಇದು ನಾನು ಶಿವನ್ ದೇವಸ್ಥಾನದಲ್ಲಿ ಇದ್ದೀನಿ, ಸತ್ಯ ಹೇಳ್ತಾ ಇದ್ದೀನಿ. ಅದು ಹೋಗಿದೆ ಅಂತ ನೀವು ಅಲ್ಲಿ ಹೇಳಿದಿರಾ, ಅದು ಹೋಗಿದೆ ಅಂತ ನನ್ ಮನ್ಸಲ್ಲಿ ಹೇಗ್ ಬಂದ್ರೆ ನೋಡ್ರಪ್ಪ. ಅದೇ ಅಂತೀನಿ, ನಾನು ಅಲ್ಲಿ ಕಣ್ಣು ಹೋಗಿದೆ ಯಾಕೆ ನೀವು వచ్చిಲ್ಲ ಅಂತ ಅಲ್ಲಿ ಅರ್ಚಕರಿಗೆ ಹೇಳ್ತಾ ಇದ್ದೀನಿ. ಅಷ್ಟರಲ್ಲಿ ನೀವು ಮನೇಲಿ ಇದ್ದೀರಾ. ನಾನ್ ಮನೇಲಿ ಕೂತಾಗ ಅದು ಕಣ್ಣು ಹೋಗಿದೆಯಲ್ಲ, ಅದು ಕೃಷ್ಣ ಅದು ತಂದು ಹಚ್ಚೇಬೇಕಂತ ಮನ್ಸು ಹೇಳಿತ್ತು. ನಾನೇನೋ ಸಂಕಲ್ಪ ಮಾಡ್ಕೊಂಡೆ, ನಾನು ಇಷ್ಟು ದಿನ ಆಯ್ತು ಅದು ಇಲ್ಲ, ಇವತ್ತ ನಾನು ಎಷ್ಟೊತ್ತಿದ್ರು ಗೋಲ್ಡ್ ಶಾಪಿಗೆ ಹೋಗ್ಬೇಕು, ಅವ್ರಿಗೆ ಕರ್ಕೊಂಡು ಬಂದು ಆ ಕಣ್ಣಿನ ಹಚ್ಚಬೇಕು. ಅಲ್ಲಿವರೆಗೂ ನನ್ನ ಜೀವನದೊಳಗ ಅದು ಹಚ್ಚೇ ಹೋದ್ರೆ ನಾನು ಕಾಲು ಇಡೋದೇ ಬೇಡ ಲಕ್ಷ್ಮೀ ದೇವಸ್ಥಾನದಲ್ಲಿ. ಇವತ್ತು ಲಕ್ಷ್ಮೀ ತಾಯಿಗೆ ಹಚ್ಚಿದ ಮೇಲೆ ನಾನು ಮತ್ತೆ ಕಾಲಿಡ್ಬೇಕು, ಇಲ್ಲಾಂದ್ರೆ ಒಟ್ಟೆ ಅಲ್ಲಿ ಕಾಲು ಇಡೋದೇ ಬೇಡ. ಹಚ್ಚಬೇಕು, ಇಲ್ಲ ಕಾಲಿಡ್ಬೇಕು, ಇಲ್ಲಾಂದ್ರೆ ಅಲ್ಲಿ ನಾನು ಹೋಗೋದು ಬೇಡ ಅಂತ ವಿಚಾರ ಸಂಕಲ್ಪ ಮಾಡ್ಕೊಂಡು ಊಟ ಮುಗಿಸ್ಕೊಂಡು ನಾನು ಡ್ರೆಸ್ ಹಾಕೊಂಡು ಗಾಡಿ ತಗೊಂಡು ಹೊರಗಡೆ ಬಂದೆ ಪರೆ. ಹೊರಗಡೆ ಬಂದ ತಕ್ಷಣ ನಾನು ಒಂದ್ 3-4 ಕೆಲಸ ಇದ್ದು, ಅವೆಲ್ಲ ಲೆಕ್ಕನೇ ಹಾಕ್ಲಿಲ್ಲ ಪರೆ. ಸೀದಾ ನಾನು ಬೈಕ್ ತಗೊಂಡು ಸೀದಾ ಗೋಲ್ಡ್ ಶಾಪಿಗೆ ಹೋದ ಪರೆ. ಅದು ಒಬ್ಬ ದೈವ ಭಕ್ತನೇ ಇದ್ದಾನ ಪರೆ ಅವನು, ಗೋಲ್ಡ್ ಶಾಪ್ನವನು. ಅವನು ಅಮ್ಮನ ಹೆಸರು ಹೇಳಿದ ನಂತರ ಅವನು ಏನ್ ತಗೊಂಡಿದ್ದಾನಲ್ಲ ಪರೆ ಕಣ್ಣಿನ ಒಳಗಿರೋ ಗುಡ್ಡಿನ, ಫಸ್ಟ್ ಟೈಮ್ ಅದು ಕೈ ಹಾಕಿದಾನ ಪರೆ, ಅದೇ ಬಂದಿದೆ ಕೈಯಲ್ಲಿ. ನಾನ್ ನೋಡ್ರಿ ಇನ್ ಸ್ವಲ್ಪ ದೊಡ್ಡದಿರ್ಬೋದು ಅಂತಂದೆ. ಇಲ್ರಿ ಅಣ್ಣ ನೋಡೋಣ ಇದೇ ಅನ್ಸ್ತಾ ಇದೆ ಅಂತಂದ್ರೆ ಪರ ಅಂತಂದ್ರು. ಅಂದ್ರೆ ತಗೋರಿ ಅಂದ್ರೆ ಆಯ್ತು ತಗೋರಿ ಅಂತ ಅವ್ನು ತಗೊಂಡು, ನೀವು ತಾಯಿ ಹೆಸರು ಹೇಳ್ತಾ ಇದ್ರ ಏನ್ ಮಾಡಕ್ಕಾಗಲ್ಲ ಅಂತೇಳಿ ಅಂಗಡಿ ಗೋಲ್ಡ್ ಶಾಪ್ನ ಬಿಟ್ಟು ನನ್ ಜೊತೆ ಬಂದ ಪರೆ. ಬಂದ ಸಂದರ್ಭದಲ್ಲಿ ಅವ್ನು ಫಸ್ಟ್ ಏನ್ ತಗೊಂಡಿದ್ದಲ್ಲ ಪರಿ ಅದೇ ಕಣ್ಣು ಕುಂತಿದೆ ಪರಿ, ಅದೇ ಕುಂತಿದೆ. ಇವತ್ತು ಇಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ, 2 ಕಣ್ಣು ತೆರೆದಂಗ್ ಕಾಣಿಸ್ತಾ ಇದೆ ನಿಜವಾಗ್ಲೂ. ನಾವೇನ್ ಅಬ್ಸರ್ವ್ ಮಾಡಿದ್ವಲ್ರ ಪರಿ, ಅದು ಯಾಕೋ ಒಂಥರ ಅನಿಸ್ತಿತ್ತು. ಇವತ್ತು ಅದು ಹಚ್ಚಿದಾಗ್ಲಿಂದ ಬೇರೆನೆ ಕಾಣಿಸ್ತಾ ಇದೆ. ಎರಡನೇದು ನೀವು ಬಂದು ಹೋಗಿದ್ದಕ್ಕೆ ಅಲ್ಲಿ ಒಂದು ಶಕ್ತಿನೇ ಬೇರೆ ಆಗಿದೆ ಪರಿ. ನಾನು ಬಂದು ಹೋಗಿದ್ದಕ್ಕೆ ಅನ್ಬೇಡಿ, ನಾನು ನಿಮಗೆ ಮನುಷ್ಯನೇ. ರಾಯರು ಬಂದಿರೋದಲ್ಲಿ
ಅಲ್ಲಿ ಏನಾಗಿದೆ ಬರೀ ಸಾಕ್ಷಾತ್ ಬೃಂದಾವನದಿಂದ ರಾಯರ್ ಬಂದಕ್ಕೆ ಅಲ್ಲಿ ಲಕ್ಷಣ ಆ ತಾಯಿ ಮುಖದ ಯಾವಾಗ್ಲೂ ಕಳೆ ತುಂಬಿತ್ತು. ಅದು ಕಣ್ಣು ಹೋದಾಗಿಂದ ಒಂದ್ ಸ್ವಲ್ಪ ನಮಗ ಅನ್ಸ್ತಿತ್ತು. ಈಗ ಕಣ್ಣು ಹಚ್ಚಿ ಆಗ್ಲಿಂದ ತೇಜಸ್ವಿ ಒಂದೇದು, ಎರಡನೇದು ಯಾರಿಗೂ ಆಗ್ಲಾರ್ದ ಪೇಮೆಂಟ್ ನನಗಾಯ್ತು. ಅದು ಕೇವಲ ಒಂದೇ ದಿನದಲ್ಲಿ. ನೋಡಿ, ಒಂದು ದಿವಸ ನೀವು ಕಾಲ್ ಸೇವ್ ಮಾಡಿದೀರಾ, 2 ದಿನ ಸೇವ್ ಮಾಡಿದೀರಾ ನಾನು ಕಾಲು. ನೀವು ಕುಂತಿದ್ರೆ ಕಣ್ಣು ಯಾರು ಹಚ್ಚಿದೀರಾ, ನೀವಾ ಅಂದ್ರೆ ಇಲ್ರಿ ಅವ್ರು ಗೋಲ್ಡ್ ಶಬ್ದವ್ರು ನಾನೇ ತಂದು ಹಚ್ಚಿದೆ ಅಂತ ನಾ ಹೇಳಿದೆ. ಆಯ್ತು ತಗೋ, ನಿಮ್ಗೆ ಲಕ್ಷ್ಮೀ ತಾಯಿ ಕೃಪಾ ಕಟಾಕ್ಷ ಆಯ್ತು, ನಿಮ್ಗೆ ಇನ್ ಮುಂದೆ ಯಾವ ನಿಮ್ ಗುರುಗಳ ಬಂತು ಹೋಗಿ ಇನ್ನು ಚಿಂತೆ ಮಾಡ್ಬೇಡಿ ಅಂತ ಹೇಳಿದೆ ನಾನು. ಅಂದ ತಕ್ಷಣನೇ ಇವೆಲ್ಲ ಬೆಳಗ್ಗೆ ಆಗಿದ್ದಪ್ಪ. ಇದೆಲ್ಲ ಪೇಮೆಂಟ್ ಆಗೋದು ಅದೆಲ್ಲ ಒಂದು ಮಾರನೇ ದಿನ ಬೆಳಗ್ಗೆ. ಮಾರನೇ ದಿನ ಆಯ್ತು. ಅವತ್ತು ರಾತ್ರಿ 2 ಗಂಟೆವರೆಗೂ ಎಣ್ಣೆ ಹಚ್ಚಿ ಕಾಲು ಉಡ್ತಾ ಇದ್ದೀರಾ ಬೇಡ ಸ್ವಾಮಿ ಅಂತ ಹೇಳ್ತಾ ಇದೀನಿ. ಅಪ್ಪರೇ, ನಾನು ಮಾಡೋದು ನಿಮ್ ಕಾಲು ಅಂತ ಹೇಳ್ತಾ ಇದ್ರೆ ಇನ್ನೂ ದುಡ್ಡು ಬಂದಿಲ್ಲ, ಏನು ಬಂದಿಲ್ಲ ನಿಮ್ಗೆ. ಅವತ್ತು ಏನೂ ಇದ್ದಿಲ್ಲ ಬೆಳಗ್ಗೆ. ಅವತ್ತು ಬಂದಂತ ಸಂದರ್ಭದಲ್ಲಿ ನಾನು ಲಕ್ಷ್ಮೀ ಗುಡಿಯಿಂದ ಅಮ್ಮನವರು ಪ್ರಸಾದ ಕೊಟ್ಟರು, ಹೂವಿನ ಪ್ರಸಾದ. ನಾನು ಒಳಗಡೆ ಬಂದಂತ ಸಂದರ್ಭದಲ್ಲಿ ಕೊಟ್ಟರು. ಅದೇ ಮುಖಾಂತರದಲ್ಲಿ ನಾನು ಒಳಗಡೆ ಹೋಗಿದ್ದೀನಿ. ಅವತ್ತು ಫುಲ್ ಮಳೆ ಬರ್ತಾ ಇದೆ. ಮಳೆ ಬಂದು ಒಳಗಡೆ ಮಲಗಿದ್ದೀನಿ. ರಿಟರ್ನ್ ಕರೆಂಟ್ ಹೋಗಿದೆ, ಮಳೆ ಬರ್ತಾ ಇದೆ. ಇನ್ನೇನಪ್ಪ ತಾಯಿ ಮಲಗೋದು ಹಿಂಗ ಆಗ್ತಾ ಇದೆ ಅಂತಂದು ಹೊರಗಡೆ ಬಂದೆ. ಹೊರಗಡೆ ಬಂದಂತ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ಅಮ್ಮನವರು ಮಲಗಿದ್ದೀನಿ ತೊಡೆ ಮೇಲೆ. ತಿರ್ಗಿಸಕ್ಕಾಗ್ತಿಲ್ಲ. ನಾನು ರಾಯರ್ ತೊಡೆ ಮೇಲೆ ಮಲಗಿದ್ದೀನೋ, ಏನ್ ಅಮ್ಮನ ತೊಡೆ ಮೇಲೆ ಮಲಗಿದ್ದೀನೋ ಅದು ನನಗೆ ಸ್ವಲ್ಪನೂ ಗೊತ್ತಾಗ್ಲಿಲ್ಲ ಸ್ವಾಮಿ. ಅಷ್ಟು ಅದ್ಭುತವಾಗಿ ಒಂದು ಅನುಗ್ರಹ ಮಾಡಿದ್ರು. ಆದ್ರೆ ಇಲ್ಲಿ ಫುಲ್ ಪವರ್ ಇದೆ ಅಲ್ಲಿ. ಇವತ್ತು ನಾನೇನು ಕೇದಾರ್ನಾಥಕ್ಕೆ ಹೋಗ್ತಾ ಇದ್ದೀನಲ್ಲ, ಬೆಂಗಳೂರಿಂದ ಬಂದೆ. ಬೆಂಗಳೂರಿಂದ ಮಂತ್ರಾಲಯ, ಬಿಚ್ಚಾಲಯ, ಇದು ಬಿಚ್ಚಾಲಯದಿಂದ ಮತ್ತೆ ಮಂತ್ರಾಲಯಕ್ಕೆ ಪ್ರದಕ್ಷಿಣೆ ಹಾಕಿ ಇವತ್ತು ಕೇದಾರ್ನಾಥಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದೆಲ್ಲ ಫುಲ್ ಪವರ್ ಇರೋದು ಶಿವಂದು ಮತ್ತೆ ಗುರು ರಾಘವೇಂದ್ರ ಸ್ವಾಮಿ ಅವ್ರದ್ದು. ಅದು ಅಂತಿಂತ ಪವರ್ ಅಲ್ಲ ಸ್ವಾಮಿ. ನಾನು ಯಾರ ಮನೆಗೂ ಹೋಗಿಲ್ಲ ನಾನು. ಇವತ್ತು ನಾನೇನು ಹೋಗ್ತಾ ಇದ್ದೀನಿ, ದೇವಸ್ಥಾನ ಬಿಟ್ರೆ ಯಾವ್ದಾದ್ರು ಒಂದು ಇದಕ್ಕೆ ಹೋಗ್ತೀನಿ ಸ್ವಾಮಿ. ಆದ್ರೆ ಇವತ್ತು ಎಷ್ಟೋ ಜನ ಒಂದು ದಿವಸ ಊಟ ನಾನು ಎಲ್ಲಿ ಮಾಡಿಲ್ಲ. ನಾನು ಬೆಂಗಳೂರಿಂದ ಬಂದಿದ್ದೀನಿ, 1 ರೂಪಾಯಿ ಖರ್ಚಾಗಿಲ್ಲ. ಎಲ್ಲ ಭಕ್ತಾದಿಗಳೇ ಬರ್ತಾ ಇದಾರೆ, ಎಲ್ಲ ಭಕ್ತಾದಿಗಳೇ ಎಲ್ರು ನಿಮ್ಮವರೇ ಬಂದು ರಾಯರಿಗೆ ಏನ್ ಇಷ್ಟ ಅದನ್ನೇ ಕೊಡ್ತಾ ಇದಾರೆ. ಹೋಳಿಗೆ ಕೊಡ್ತಾ ಇದಾರೆ, ತುಪ್ಪ ಕೊಡ್ತಾ ಇದಾರೆ. ರಾಯರಿಗೆ ಅದೇ ಇಷ್ಟ ಇರೋದು. ಆದ್ರೆ ಇವತ್ತು ನಿಜವಾಗ್ಲೂ ಹೇಳ್ತಿದೀನಿ, ರಾಯರು ಇರುವುದು ಸತ್ಯ ಸತ್ಯ ಸತ್ಯ. ನಂಬಬೇಕು. ನಂಬಿ ನಾವು ರಾಯರ್ನ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ನಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ. ಒಂದು ನೋಡಪ್ಪರೇ, ನಿಮ್ಮಂತ ಗುರುಗಳು ಸಿಗ್ಬೇಕಾದ್ರೆ ಈ ಕಲಿಯುಗದಲ್ಲಿ ಬಹಳ ಕಷ್ಟ. ನೀವು ರಾಯರ ಒಂದು ಪ್ರತಿರೂಪಣೆ ಅಂತ ಜನಗಳೇ ಆಲ್ರೆಡಿ ಅರ್ಥ ಆಗಿದೆ. ಇಲ್ಲಿ 4 ಕೋಟಿ ನನ್ನ ಪೇಮೆಂಟ್ ಆದ್ಮೇಲೆ ನೀವು ನನ್ನ ಹತ್ರ ಕೇಳಿದ್ದೀನಪ್ಪರೇ, 11 ರೂಪಾಯಿ ಕೊಡಿ ಅಂತ ಕೇಳಿದ್ರಪ್ಪರೇ. ಆಯ್ತು ಅಪ್ಪರೇ, ಅಲ್ಲರಪ್ಪರೇ, ನಾನು ಇಷ್ಟು ತೊಗೊಂಬಂದಿನಿ ಇಷ್ಟ ಅಂದ್ರೆ, ಇಲ್ಲಪ್ಪ ನನಗ 11 ರೂಪಾಯಿ ನಾ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ನಿನ್ ಇನ್ನ ಮುಂದ್ಗಡೆ ನಿನ್ ಜೀವನದಲ್ಲಿ ಎಲ್ಲಾ ರೀತಿ ಅದ್ಭುತಗಳು ನಡಿಬೇಕಲ್ಲ, ಅದಕ್ಕೋಸ್ಕರ ಗುರು ಕಾಣಿಕೆ 11 ರೂಪಾಯಿನೇ ಕೊಡು ಅಂತ ಹೇಳಿದ್ರಪ್ಪರೇ. ನನಗ ಎಷ್ಟು ಇದಾಯ್ತಂದ್ರೆ, ಎಷ್ಟೋ ಜನ ಏನೇನೋ ಸುಳ್ಳು ಹೇಳಿ ಸುಲಿಗೆ ಮಾಡಿ ಏನೇನೋ ಮಾಡ್ತಾ ಇದ್ರಿ ಕಾಲದಲ್ಲಿ. ಇವತ್ತಿನ ದಿನದಲ್ಲಿ ನಿದರ್ಶನವಾಗಿ ನೀವು ನನಗೊಂದು ಕೋಟಿ ಕೊಡಂದ್ರೂ ಕೊಡ್ಬೋದು ನಾನು. ಆದ್ರೆ ನೀವು 11 ರೂಪಾಯಿ ಬಿಟ್ಟು 1 ರೂಪಾಯಿನೂ ಬೇರೆ ಕೇಳಿಲ್ಲಪ್ಪರೇ. ನನಗೆ ಎಷ್ಟು ಇದು ಅನ್ಸ್ತಿತ್ತು ಅಂದ್ರೆ, ಈ 11 ರೂಪಾಯಿನ ನೀವು ಅದನ್ನ ಒಂದು ಇದರಲ್ಲಿ ಹಾಕಿ ಕಟ್ಟಿಟ್ಕೊಂಡು ಭಕ್ತನಿಗೆ ಒಳ್ಳೇದಾಗ್ಲಪ್ಪ ಅಂತೇಳಿ ಹರ್ಸಿದ್ರಲ್ಲಪ್ಪರೇ, ಇದು ಎಷ್ಟು ವಿಚಿತ್ರ ಅಲ್ಲ. ನಿಮ್ಗೆ ಅದು ಯಾವುದೇ ಆಸೆ ಇಲ್ಲ, ನೀವ್ ಎಲ್ಲಾನು ಬಿಟ್ಟು ಎಲ್ಲ ತ್ಯಾಗ ಮಾಡಿ ಈ ಸುಡು ಬಿಸಿಲಲ್ಲಿ ಬರೀ ಕಾಲಲ್ಲಿ ಇಷ್ಟೊಂದು ದೂರ, ಅದು ಈ ಬೇಸಿಗೆಯಲ್ಲಿ ನಾವು ಹೊರಗೆ ಬರಲ್ಲ ಅಂತ ಹೊರಗಡೆ ಬರ್ಲಾರ್ದಂತ ಪರಿಸ್ಥಿತಿಯಲ್ಲಿ ನೀವು ಪಾದಯಾತ್ರೆ ಮಾಡ್ತಾ ಇದ್ದೀರಾ. ಯಾವತ್ತಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾ ಇದೀರಾ? ಈ ಕೃಷ್ಣಂದು ಹಿಂಗೆಲ್ಲ ಒಳ್ಳೇದಾಗ್ಲಿ, ಇನ್ನೊಬ್ರದ್ದು ಇಂಥವ್ರದ್ದು ಒಳ್ಳೇದಾಗ್ಲಿ, ನನಗೇನು ನನಗ್ ನಂಬಿರ್ತಾರೆ, ರಾಯರಿಗೆ ನಂಬಿರ್ತಾರೆ, ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ಜಗತ್ತಿಗೋಸ್ಕರವಾಗಿ ನೀವು ಪಾದಯಾತ್ರೆ ಮಾಡ್ತಾ ಇದ್ರ. ದುಡ್ಡಿಗಾಗಿ ಆಸೆ ಇಲ್ಲ, ಇನ್ನೊಂದಿಲ್ಲ. ಆದ್ರೆ ಆ ರೀತಿ ಏನೋ ಇದ್ರಪ್ಪ ಅಂತಂದ್ರೆ ನೀವು ಕುಂತ ಜಾಗದಲ್ಲಿ 1000 ಜನ ನೀವು ಇದೇ ಯಾತ್ರೆಯಲ್ಲಿ ನೀವು ಒಂದು ದಿನ ಉಳ್ಕೊಂಡಿದ್ರೆ ಸಾಕು, ನಿಮ್ಗೆ ಏನಪ್ಪ ರೀ, ನೀವು ಊಟಕ್ಕೆಲ್ಲ ನೀವು ಮಾತಾಡಕ್ಕೂ ಟೈಮ್ ಸಿಗಲ್ಲ, ಅಷ್ಟು ಜನ ಸೇರ್ಕೊಂತ ಇದ್ರು. ಇನ್ನೊಂದು ವಿಷಯದಲ್ಲಿ ಇವತ್ತು ನಾನು ಹೇಳ್ಕೊಟ್ಟಂತ ದುಡ್ಡಲ್ಲಿ ಎಷ್ಟೋ ಜನ ದುಡ್ಡಿನಲ್ಲಿ 80 ಲಕ್ಷ 70 ಲಕ್ಷ 40 ಲಕ್ಷ 1 ಕೋಟಿವರೆಗೂ ಅನುಗ್ರಹ ಆಗಿದೆ. ಇವತ್ತು ಇನ್ಕ್ಲೂಡಿಂಗ್ ನಿಮ್ದು ಸೇರಿಸಿದ್ರೆ 4 ಕೋಟಿ ನಿಮ್ದೇ ಆಗಿದೆ. ಇಂಥವ್ರದ್ದು ಎಲ್ಲರಿಗೂ ನಿಮ್ಗೆ ದುಡ್ಡಾಗಿದೆ. ನಿಮ್ಗೆಲ್ಲರ ಹತ್ರ ನಾನು ಏನಿಲ್ಲ, ಒಬ್ಬೊಬ್ರ ಹತ್ರ ಈಗ ನನಗೆ ಏನು 1 ಲಕ್ಷ ಕೊಡು 2 ಲಕ್ಷ ಕೊಡು ಈ ತರಲ್ಲಿ ಕೇಳ್ಕೊಂಡಿದ್ರೆ ನನಗೆ ಅಲ್ಲೇ ಒಂದು 20-30 ಲಕ್ಷ ಆಗ್ಬಿಡ್ತಾ ಇತ್ತು. ಆದ್ರೆ ದುಡ್ಡು ಬೇಡ ಕೊಡಕ್ ನಾನು ಅಲ್ಲ, ನಿಮ್ಗೆ 4 ಕೋಟಿ ದುಡ್ಡು ಬಂದಿರುತ್ತೆ. ನನಗೆ ಕೇಳಿದ್ರೆ ನಾನು ಕೇಳಿದ್ರೆ ನೀವು ಕೊಡಲ್ವ ನನಗೆ? ನನಗೆ ಎಷ್ಟು ಜನ ಮೊನ್ನೆ ಒಬ್ರಿಗೆ 85 ಲಕ್ಷ ಕಳ್ಕೊಂಡಿದ್ರು. 85 ಲಕ್ಷ ದುಡ್ಡು ಬಂತು ಅವ್ರಿಗೆ. ಅದ್ರಲ್ಲಿ ಬಂದ್ರೆ ಗುರುಗಳೇ ನಿಮ್ಗೆ ಏನ್ ಕೊಡ್ಲಿ? ನನಗೇನು ಬೇಡಮ್ಮ, ಹೋಗಿ ರಾಯರ ಮಠಕ್ಕೆ ಹೋಗಿ ಕೊಡು ನೀನು ಅಂತ ಹೇಳಿದೆ ನಾನು.
ಹೌದು ನಿಜ ಪರೇ. ನಾನು ಎಷ್ಟೋ ಜನ ಬರ್ತಿರ್ತಾರೆ ಅವ್ರಿಗೆಲ್ಲರಿಗೂ ಹಂಗೆ ಕೈಯಲ್ಲಿ ಬಂದಿದ್ದೆಲ್ಲ ಕೊಡ್ತಾ ಇರ್ತೀನಿ. 500, 1000, 100, 200 ಹಿಂಗ್ ಕೊಟ್ಕೊಂತ ಹೋಗ್ತಾ ಇರ್ತೀನಿ. ದುಡ್ಡು ಬೇಡ. ಪರೇ ಅಲ್ಲಿ ಯಾರೋ ಅಲ್ಲಿ ಬೆಟ್ಟದಲ್ಲಿ ಬಂದಾಗ ನಿಮ್ ದರ್ಶನ ಮಾಡಕ್ ನಾನು ನಿಮ್ಗೆ ಫೋನ್ ಮಾಡಿದ್ದೆ. ಅವಾಗ ಅವ್ರ ಪಾಪ ದರ್ಶನ ಮಾಡಿ ನಿಮ್ಗೆ ಅಮೌಂಟ್ ಕೊಟ್ರು, ನೀವು ಅವ್ರಿಗೆ ವಾಪಸ್ ಕೊಟ್ಟು ಆಶೀರ್ವಾದ ಮಾಡಿ ಈ ರೊಕ್ಕನ ಹಂಗೆ ಇಟ್ಕೊಳ್ಳಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತಂದ್ರಿ. ಹೌದು. ಮತ್ತೆ ಅದು ಯಾವ್ದೋ ಊರಲ್ಲಿ ಪಾಪ ಅವ್ನು ಯಾರೋ ರೋಡಿಗೆ ಬಿಕಾರಿ ಹೋಗ್ತಾ ಇದ್ದ, ಅವನು ಏನೋ ಪ್ರಾಬ್ಲಮ್ ಬಂದ. ಮತ್ತೆ ನೀವು ನನಗ್ ಕೊಡಲಿಲ್ಲ, ನೀವು ತಗೊಳ್ಳಿ 500 ರೂಪಾಯಿ ಅವ್ನ ಕೈ ಕೊಡಿ, ಪಾಪ ಅವ್ನು ಏನೋ ಊರಿಗೆ ಹೋಗ್ಬೇಕೇನೋ ಊಟ ಮಾಡಿದಾನೆ ಅಂತಂದ್ರಿ. ಬೇಕಿದ್ರೆ ನನ್ಗೆ ಹೇಳ್ಬೋದಾಗಿತ್ತು ನೀವು, ಕೃಷ್ಣ ಅವ್ರಿಗೆ ನಿಮ್ಮ ಹತ್ರ ಒಂದು 500 ಇದ್ರೆ ಕೊಡಿ ಅವ್ರಿಗೆ ಅಂತ. ಬಟ್ ಆದ್ರೆ ನಿಮ್ಮ ಪರ್ಸನ್ ತೆಗೆದು ನನ್ನ ಹೆಸರು ಹೇಳ್ಬೇಡಿ, ನಿಮ್ಮ ಹೆಸರು ಹೇಳ್ಕೊಳ್ಳಿ ಅಂತ ನೀವು ಕೊಟ್ರಲ್ಲ, ಅಯ್ಯೋ ಇದೇನಪ್ಪಾ ಅಂತ ಅನ್ಸಿಬಿಡ್ತಪ್ಪ ನನ್ ನಿಜವಾಗ್ಲು. ಬೇಡ ಸ್ವಾಮಿ, ದುಡ್ಡಿಂದ ಏನು ಬೇಡ. ಇವತ್ತು ನಿಮ್ಗೆ ಒಳ್ಳೇದಾಗಿದೆ, ಕೃಷ್ಣ ಅಂತ ಹೆಸರಿದೆ. ಕೃಷ್ಣ ಅಂದ್ರೆ ಯಾರಿಗೆ ಇಷ್ಟ? ಗುರು ರಾಘವೇಂದ್ರ ಸ್ವಾಮಿ ಅವ್ರಿಗೆ ಇಷ್ಟ. ಕೃಷ್ಣ ಅಂದ್ರೆ ಯಾರಿಗೆ ಇಷ್ಟ? ಎಲ್ಲರಿಗೂ ಇಷ್ಟ. ಈ ಕಲಿಯುಗದಲ್ಲಿ ಎಂತೋ ಜಮಾನ ಕಾಲ, ಎಷ್ಟೋ ಶತಮಾನ ಕಾಲದಲ್ಲಿ ತುಂಟಾಟ ಮಾಡ್ಕೊಂಡು ಬಂದು ಬೆಳ್ಳಿಯನ್ನು ಕದ್ದು ಎಲ್ಲಾರ ಮನಸ್ಸನ್ನು ಗೆದ್ದಂತ ಕೃಷ್ಣ. ಆ ಹೆಸರನ್ನು ಇಟ್ಕೊಂಡಿದ್ದೀರಾ ನೀವು? ನನ್ ಬರೀ ಹೆಸರಿದೆ ಅಷ್ಟೇ. ಇಲ್ಲ, ಹೆಸರಿದೆ. ಇನ್ನು ಮುಂದೆ ಗುರುಬಲ ಸ್ಟಾರ್ಟ್ ಆಯ್ತು ಹೋಗಿ ನಿಮಗೆ. ನೀವ್ ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗ್ಬೇಕು. ನೀವ್ ಏನು ಅಂದಿದ್ದೀರಾ, ನಾನು ಏನು ಒಂದು ರಥವನ್ನು ಹೇಳ್ಕೊಟ್ಟಿದ್ದೀನಿ, ಆ ರಥದಲ್ಲಿ ಕಂಪ್ಲೀಟ್ ಮಾಡಿ. ಇವಾಗ ನಿಮ್ಗೆ ಸಮಯ ಇಲ್ಲ, ನೆಕ್ಸ್ಟ್ ವೀಕ್ ಇಂದಾದ್ರೂ ಮಾಡಿ. ನಾನು ಹೇಳ್ಕೊಟ್ಟಂತ ಒಂದು ರಥದಿಂದ ನೀವು ಪೂಜೆ ಮಾಡೋದ್ರಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಸ್ವಾಮಿ. ಈಗ ಯಾಕಂದ್ರೆ ನಾಳೆ ನಿಮ್ಮ ಮನೆ ಏರಿಕೆ ಆಗುತ್ತೆ. ಯಾವಾಗಂದ್ರೆ ನಿಮ್ಮ ಶ್ರೀಮತಿ ಬಂದಂತ ಸಂದರ್ಭದಲ್ಲಿ ನಿಮ್ಮ ಮನೆ ಏರಿಕೆ ಆಗತ್ತೆ. ನನ್ನ ಮಾತು ಯಾವತ್ತೂ ನೆಗ್ಲೆಕ್ಟ್ ಮಾಡ್ಬಿಡಿ. ನಾನು ಹೇಳುವುದು 100% ಸತ್ಯ ಸತ್ಯ ಸತ್ಯ. ಇವತ್ತು ಜನಗಳಿಗೆ ಮಕ್ಕಳು ಇಲ್ಲಾರ್ದವ್ರಿಗೆಲ್ಲ ಮಕ್ಕಳಾಗಿದೆ, ದುಡ್ಡು ಕಳ್ಕೊಂಡವ್ರೆಲ್ಲರೂ ದುಡ್ಡು ಸಿಕ್ಕಿದೆ, ಕೆಲಸ ಇಲ್ಲಾರ್ದವ್ರಿಗೆಲ್ಲ ಕೆಲಸ ಸಿಕ್ಕಿದೆ. ಹೌದ್ರಪ್ಪ. ಅದಕ್ಕೆ ನಿಮ್ಗೆಲ್ಲ ಫೋನ್ ಬಂದಿತ್ತಲ್ಲ ಬರೀ ಅಲ್ಲಿ 3-4 ಜನ, ಒಬ್ರು 11 ವರ್ಷ, ಒಬ್ರು 18 ವರ್ಷ. ಹೌದು ಹೌದು ಹೌದು. ಒಬ್ರದ್ದು 8 ವರ್ಷನ ಎಷ್ಟು ನೆನಪಿಲ್ಲ. ಅವ್ರು 10 ವರ್ಷದಿಂದ ಮಕ್ಕಳಾಗಿರ್ಲಿಲ್ಲ ಅಂತ 3 ಫೋನ್ ನಾನು ಕೇಳಿದ್ದೀನಿ ಪರೇ. ಒಬ್ಬಳು ಮಾತ್ರ ನಾನು 11 ವರ್ಷ, ಒಬ್ರು 18 ವರ್ಷದ ನೆನಪಿದೆ ಪರೇ. ಅದ ನಂತರ ಒಬ್ರು ಏನೋ 8 ವರ್ಷನ ಎಷ್ಟೋ ಎಂದಿಲ್ಲ ಪರೇ. ಅದು ಇಲ್ಲ, ಸುಮಾರು ಇದೆ, ಸುಮಾರು ಹಾಕಿದ್ದೀನಿ ವಿಡಿಯೋಗಳನ್ನು. ನಾನ್ ನಿಮ್ ಪಕ್ಕದಲ್ಲಿ ಕುಂತಾಗ ಅವ್ರ ಫೋನ್ ಬಂದಿದ್ದು ನೋಡಿದಿಲ್ಲ. ಒಂದು ದಿನಕ್ಕೆ ಎಷ್ಟು ಫೋನ್ ಬರ್ತೀನಿ ನನಗೆ? ಅಯ್ಯೋ ಅಪ್ಪರೇ, ನಿಮ್ ಫೋನ್ ಆನ್ ಮಾಡಿದ್ರೆ ಸಾಕು, ಒಂದ್ 10,000 ಫೋನ್. 2 ಗಂಟೆಗೆ ಆನ್ ಮಾಡಿದ್ರು ಫೋನ್ ಬರ. ನೀವು ಹೊರಗಿನ ದೇಶದವ್ರು ಅವಾಗೆ ಬೆಳಕಾಗದಲ್ಲ. ಅಮೆರಿಕ ಮತ್ತೆ ಲಂಡನ್ ಫೋನ್ ಬಂದಿತ್ತಲ್ಲ. ಅಮೆರಿಕದಲ್ಲಿ ಮಾಡ್ತಾರೆ, ಲಂಡನ್ ಅವ್ರು ಮಾಡ್ತಾರೆ, ಜರ್ಮನಿ ಅವ್ರು ಮಾಡ್ತಾರೆ, ಸುಮಾರು ಜನ ಕರೆ ಮಾಡ್ತಿರ್ತಾರೆ. ನಾನು ಅವ್ರಿಗೆ ಏನ್ ಹೇಳ್ತೀನಿ, ನೀವು ನನ್ನನ್ನು ನಂಬೇಡಿ, ರಾಯರ್ನ ನಂಬಿ. ರಾಯರ್ನ ನಂಬಿ ನೀವು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು, ನಿಮ್ಮ ಮನೆಯನ್ನೇ ಬೆಳಗ್ ಬಿಡ್ತಾರೆ. ಗುರು ರಾಘವೇಂದ್ರ ಸ್ವಾಮಿಯವರು ಕಷ್ಟ ಅಂತ ಬಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ನೆನೆಸಿ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂತಾರೆ. ಅವರು ಮಗನೇ ಚಿಂತಿಸ್ಬಿಡಿ ಅಂತ ಹೇಳ್ತಾರೆ. ಆಶ್ಚರ್ಯ ಇದೆ. ಅಕ್ಕನ ಒಂದು ನೋಟ್ಬುಕ್ ಅಲ್ಲಿ ಅಕ್ಷತೆ ಬರ್ಬೇಕಾದ್ರೆ ಅದು ಸುಮ್ನೆ ಬರಲ್ಲ. ಹೌದು, ಅದೇ ಪೇಪರ್ ಅರಿಬೇಕಾದ್ರೆ ಅದರಲ್ಲೇ ಸಿಕ್ತಂತಪ್ಪ. ಅದು ಸಿಕ್ಕ ಮಾರನೇ ದಿನ ನೀವು ನಮ್ಗೆ ಸಿಕ್ಕಿದಿರಿ. ಹೌದಾ? ನೀವು ಅದು ಆ ಮಂತ್ರಾಕ್ಷತೆ ಸಿಕ್ಕ ಅದೇನ್ ಪೇಪರ್ ನಲ್ಲಿ ಬರ್ದು ರಾಯರ್ಗೇನು ಹಾಕಿದಳಲ್ಲ, ನಮ್ ತಮ್ಮನ್ ಬಿಲ್ ಜಲ್ದಿ ಆಗ್ಲಪ್ಪ ತಂದೆ, ಅವ್ನೇನೋ ಟೆನ್ಷನ್ ಆಗಿದಾನೆ ಅಂತೇಳಿ ಬರ್ದಿಗೆ ಅವ್ನ್ ಚೀಟಿ ಹಾಕಿದಳಪ್ಪ ಮನೆಯಲ್ಲೇ ಫೋಟೋ ಮುಂದೆ ಹಾಕಿ ನನಗ್ ಫೋನ್ ಮಾಡಿದ್ಲು. ಹಿಂಗ ಹಾಕ್ಬೇಕಾದ್ರೆ ಇಲ್ಲಿ ಮಂತ್ರಾಕ್ಷತೆ ಅಂದ್ರೆ ಅವಳಿಗೆ ಗೊತ್ತಿಲ್ಲ, ಅಕ್ಷತೆ ಕಾಳು ಸಿಕ್ಕು ನೋಡು, ಅದ್ರಾಗ ಹೆಂಗ್ ಬಂದು ನನ್ಗೆ ಗೊತ್ತಾಗ್ಲಿಲ್ಲ, ವಿಚಿತ್ರ ಅಲ್ಲ ಅಂತಂದಲ್ರಿ. ಅದ್ರ ಮಾರನೇ ದಿನ ನೀವು ನಮ್ಗೆ ಸಿಕ್ಕ್ರಿ. ಅವಾಗ ಇದೆಲ್ಲ ಪವಾಡ ಆಗಿದೆ, ಲಕ್ಷ್ಮೀ ತಾಯಿದೆಲ್ಲ ನೀವು ಆಶೀರ್ವಾದ ಮಾಡಿದ್ರಿ. ಆಶೀರ್ವಾದ ಮಾಡಿ ರಾಯರೇ ಬಂದಂಗ ಆಯ್ತಲ್ಲ ಪರ ಇಲ್ಲಿ. ನಮ್ಮದೇನಿಲ್ಲ ಸ್ವಾಮಿ, ನಮ್ಮದೇನಿಲ್ಲ. ನಾನು ನಿಮ್ಮಾಗೆ ಅಕ್ಕ ಚೀಟಿ ಹಾಕಿದ್ಲು, ಮಂತ್ರ ಸಿಕ್ಕಿತ್ತು. ಮಾರನೇ ದಿನ ನೀವು ಸಿಕ್ಕ್ರಿ. ಅದ್ರ ಮಾರನೇ ದಿನ ಸೀದಾ ಪೇಮೆಂಟ್ ಆಯ್ತು. ಪೇಮೆಂಟ್ ಆಗುತ್ತೆ ಬರೀ ಮೂರೇ ದಿನದಲ್ಲಿ ಅಪ್ಪ ಇವೆಲ್ಲ ಆಗಿದ್ದು. ಅಕ್ಕನ ಕನ್ಸು, ಆಮೇಲೆ ನೀವು ಆದ ನಂತರ ಮಾರನೇ ದಿನ ಅಮ್ಮನಿಗೆ ಕಣ್ಣು ತಗೊಂಡ್ ಬಂದಿದ್ದೀರಾ ಅಲ್ಲಿ. ಅಮ್ಮನಿಗೆ ಕಣ್ಣು ಹಚ್ಚಿದ ಮೇಲೆ ನಿಮ್ಮ ಮನೆ ಬೆಳಕಾಗಿರೋದ ನಿಜ. ನಾನು ಅವತ್ತು ಹೇಳಿದೆ, ಇನ್ನು ಮುಂದೆ ನಿಮ್ಗೆ ಗುರುಬಲ ಸ್ಟಾರ್ಟ್ ಆಯ್ತು ಹೋಗಿ ಅಂತ ಹೇಳಿದೆ ನಾನು. ಹೌದಪ್ಪ, ಹೌದು. ಅದಕ್ಕೆ ಇರ್ಲಿ ಸ್ವಾಮಿ, ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಅಪ್ಪರ ನೀವೇನು ಕೊಳ್ಳಲಿದ್ದ ನನಗೆ ಹಾಕಿದಿರಾ ಇದು ರುದ್ರಾಕ್ಷಿ ಮಾಲೆ, ಅಲ್ಲಿಂದ ಇಲ್ಲಿ ತನ ನಂದು ಎಲ್ಲಾ ವಾತಾವರಣ ಚೇಂಜ್ ಆಗ್ಬಿಟ್ಟಿದೆ. ಚೇಂಜ್ ಆಗುತ್ತೆ, ಇನ್ನು ಮುಂದೆ ಚೇಂಜ್ ಆಗುತ್ತೆ ನಿಮ್ದು. ಈಗ ಬೆಳಗ್ಗೆ ಎದ್ದೇಳ್ಬೇಕು ಅನ್ಸ್ತಾ ಇದೆ. ಸುಮ್ನೆ ನಾನು ಯಾವಾಗ್ಲೂ ಎದ್ದೇಳಲ್ಲ. ಬೆಳಗ್ಗೆ ಎದ್ದೇಳ್ಬೇಕು, ಬ್ರಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಬೇಕು, ದೇವ್ರನ್ನ ನೆನ್ಸ್ಬೇಕು.
ಮತ್ತೆ ಸತ್ಯದ ಹಾದಿಯಲ್ಲಿ ನಡಿಬೇಕು, ಏನೇನೋ ಅದ್ರೊಳಗೆ ಏನ್ ಸಿಗ್ತಿದೆ ಅದು ನಿಮ್ಗೆ ನೋಡಿ ಸ್ವಾಮಿ, ನಮ್ಮ ಇಚ್ಛೆ ಏನಿರೋದು ಇನ್ನೊಬ್ಬರ ತಲೆ ಹಿಡಿಯೋದು ಬೇಡ, ಇನ್ನೊಬ್ಬರ ತಲೆ ಹೊಡೆಯೋದು ಬೇಡ. ನಾವು ಇವತ್ತು ನಂಬಿ ನಡೀತಾ ಇದೀವಿ ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ನಮ್ಮ ಹಿಂದ್ಗಡೆ ನೋಡ್ತಾ ಇರ್ತಾರೆ. ನಿಜ ಪರ ನಿಜ. ಅದಕ್ಕೆ ನಾವು ಬೇಡ ಸುಳ್ಳು ಇನ್ನೊಬ್ಬರಿಗೆ ಹೇಳುವುದು ಬೇಡ. ನಂಬಿದ್ರೆ ನಂಬ್ಲಿ, ಬಿಟ್ರೆ ಬಿಡ್ಲಿ. ಯಾಕಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ಇರುವುದು ಸತ್ಯ ಸತ್ಯ ಸತ್ಯ. ನಾವು ರಾಯರನ್ನ ನಂಬಿ ನಡೆದ್ರೆ ನಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ಮಹಾನ್ ಗುರುಗಳು. ಗುರು ರಾಘವೇಂದ್ರ ಸ್ವಾಮಿಯವರು ಗುರುಗಳು, ಆದ್ರೆ ಇವಾಗ ದೇವರಾಗಿದ್ದಾರೆ. ದೇವರನ್ನೇ ಹೋಲಿಸ್ಕೊಂಡಂತ ಮಹಾನ್ ಗುರುಗಳು ಅವರು. ನಿಜ ಪರ ನಿಜ. ಅದಕ್ಕೆ ಸ್ವಾಮಿ ತುಂಬಾ ಖುಷಿ ಆಯ್ತು ನಿಮ್ಮ ಒಟ್ಟಿಗೆ ಮಾತಾಡಿ. ಏನೋ ಹೇಳಪ್ಲೇ ಇಲ್ಲ ಪರೇ ಇದು, ಯಾಕಂದ್ರೆ ಪ್ರತ್ಯಕ್ಷ ಕ್ಷಣ ಕ್ಷಣದಲ್ಲಿ ಆದಂತ ಪವಾಡಗಳು ಇವೆಲ್ಲ. ಲಕ್ಷ್ಮೀ ತಾಯಿ ಕಣ್ಣಚ್ಚ ನನ್ನ ಜೀವನದಲ್ಲಿ ನಡೆದ ಘಟನೆಗಳಲ್ಲಿ ಪೇಮೆಂಟ್ ಆಗೋದಾಗ್ಲಿ, ಮತ್ತೆ ನನ್ನ ಅಕ್ಕನ ಕನ್ಸಲ್ಲಿ ರಾಯರ್ ನನ್ ಜೊತೆ ಟ್ರೈನ್ ಅಲ್ಲಿ ಬಂದಿದ್ದಾಗ್ಲಿ. ಅಪರ ನೀವು ನನಗೆ ಆಶೀರ್ವಾದ ಮಾಡಿದ್ರೆ ಅಕ್ಕನ ಕನ್ಸಲ್ಲಿ ಬಂದು ಟ್ರೈನ್ ಅಲ್ಲಿ ಬೆಂಗಳೂರಿಗೆ ನನ್ ಜೊತೆ ಬರ್ತಾ ಇದಾರೆ, ಅಲ್ಲಿ ಆಗ್ಲಾರ್ದ ಪೇಮೆಂಟ್ ಇಡೀ ಕರ್ನಾಟಕದಲ್ಲಿ ನಂಬರ್ 1 ನಂದಾಗುತ್ತಂದ್ರೆ ಇದು ಸತ್ಯನಾ ಸುಳ್ಳ? ನಾನೊಬ್ಬ ಸಾಮಾನ್ಯ ವ್ಯಕ್ತಿ, ನನ್ಗೆ ಯಾವ ಮಿನಿಸ್ಟರ್ ಆಗ್ಲಿ ಇನ್ನೊಬ್ಬ ದೊಡ್ಡವರಲ್ಲಿಂದ ಏನೋ ಲಿಂಕ್ ಅಂತ ಅಲ್ಲ ಅದು. ಯಾರ್ಯಾರೋ ಅವ್ರು ನಮ್ಮ ಯಾವಾಗ್ಲೂ ಹೋದಾಗ ಮಿನಿಸ್ಟರ್ ಒಂದೇ ಅಂತೀರ, ನಿಮ್ ದುನಿಯಾದ ಜನ MLA MP ಗಳು ಫೋನ್ ಮಾಡ್ತಾರ್ರಿ, ನನಗೆಲ್ಲ ರೆಕಮೆಂಡ್ ಇದೆ, ಹಂಗೆಲ್ಲ ಮಾಡಕ್ ಆಗಲ್ಲ ನಿಮ್ ಪೇಮೆಂಟ್ ಅಷ್ಟ ಅಂತಿದ್ದೀರಪ್ಪ ಅವ್ರು. ಅಂತ ಸಂದರ್ಭದಲ್ಲಿ ಇವತ್ತು ರಾಯರೇ ಬಂದು 4 ಕೋಟಿ ಮಾಡಿಸಿದಾರಂದ್ರೆ ಇದು ತಪ್ಪಾಗಲ್ಲಪ್ಪಾಜಿ. ಸತ್ಯ. ಯಾಕಂದ್ರೆ ಕರ್ನಾಟಕದಲ್ಲಿ ನಂಬರ್ 1 ನಾನ್ ಆಗ್ಬೇಕಲ್ಲಪ್ಪಾಜಿ, ಇದು ವಿಚಿತ್ರ ಅಲ್ವಾ? ಅಲ್ಲ, ನಂಬರ್ 1 ಯಾಕೆ ಆಗ್ಬೇಕು? ಅಮ್ಮನಿಗೆ ಕಣ್ಣು ಹಚ್ಚಿದ್ದೀರಾ. ರಾಯರ ಭಕ್ತ ನೀವು. ನನ್ನ ಕಾಲು ಉಜ್ಜಿಲ್ಲ, ರಾಯರ ಪಾದವನ್ನು ಉಜ್ಜಿದ್ದೀರಾ ನೀವು. ನಿಜ ಅಪ್ಪಾಜಿ. ಅದು ರಾಯರಿಗೆ ಇಷ್ಟವಾಯ್ತು. ನನ್ನ ಪಾದ ನೀವು ಸತತವಾಗಿ 2 ದಿನ ನೀವು 2 ಗಂಟೆವರೆಗೂ ತಿಕ್ಕಿದ್ದೀರಾ. ಇಲ್ಲಿ ಯಾದಗಿರಿಯಲ್ಲಿ ಬಂದಿದೆ ಅಪ್ಪಾಜಿ. ಇದು ಹೆಂಗ್ ಸಾಧ್ಯ ಇರೋ? ನಿನಗೆ ಹೆಂಗ್ 4 ಕೋಟಿ ಕೊಟ್ರು? ಇಲ್ಲೆಲ್ಲ ಇಷ್ಟು ಲಿಸ್ಟ್ ಇದೆಯಲ್ಲ, ಇದು ಹೆಂಗ? ಇದು ಬೆಂಗಳೂರು ಇದೆ, ಮತ್ ಬೇರೆ ಬೇರೆ ಎಲ್ಲಾ ಡಿಸ್ಟಿಕ್ ಇದಾವೆ, ರಾಯಚೂರ್ ಇದೆ, ಗುಲ್ಬರ್ಗ ಇದೆ, ಮತ್ತೆ ಶಾಪುರ್, ಹಿಂಗೆಲ್ಲ ತಾಲೂಕುಗಳು, ಬೇರೆ ಬೇರೆ ತಾಲೂಕುಗಳು ಇದಾವೆ. ಇಷ್ಟೆಲ್ಲ ಲಿಸ್ಟ್ ನಲ್ಲಿ ನೀನಂತರೂ ಮಿನಿಸ್ಟರ್ ಅಲ್ಲ, ನೀನ್ ಯಾರ ಕಡೆಯಿಂದ ಫೋನ್ ಹಚ್ಚಿಲ್ಲ, ಒಬ್ಬರ ಕಡೆಯಿಂದ ಹಚ್ಚಿಲ್ಲ ಅಷ್ಟೇ. ಅವ್ರಂತೂ ಏನು ದೊಡ್ಡ ಮಿನಿಸ್ಟರ್ ಅಂತ ಅಲ್ಲ, ಏನಲ್ಲ, ಅವ್ರೊಬ್ಬ ಲೀಡರ್. ಆದ್ರೆ ಬಟ್ ಅವ್ರು ಯಾರು ಹೇಳಿದ್ರು ಇಷ್ಟು ಪೇಮೆಂಟ್ ಆಗಕ್ ಸಾಧ್ಯ ಇಲ್ಲ. 4 ಕೋಟಿ ಅದ್ರ ಕೆಳಗಡೆ ಎಲ್ಲ ಬೇರೆ ಡಿಸ್ಟಿಕ್ಗಳು, ಅಂದ್ರೆ ಇಡೀ ಎಂಟೈರ್ ಕರ್ನಾಟಕದಲ್ಲಿ ಅಪ್ಪರೆ, ಇಡೀ ಕರ್ನಾಟಕದಲ್ಲಿ ಆ ಒಂದು ಏನ್ ಡಿಪಾರ್ಟ್ಮೆಂಟ್ ಇಂದ ಪೇಮೆಂಟ್ ಬಂದಿದೆ, ನನಗೊಬ್ಬನಿಗೆ ಬಂದಿದೆ ನೋಡಿ. ಅದು ಯಾದಗಿರಿ ಬರೀ ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕ. ನೋಡಿ. ಇದು ರಾಯರ ಆಶೀರ್ವಾದ ಅನ್ನೋದಕ್ಕೆ ಇದು ನಿದರ್ಶನ, ಸತ್ಯ. ಇಡೀ ಕರ್ನಾಟಕದಲ್ಲಿ ಇಷ್ಟು ಮಂದಿ ಮಿನಿಸ್ಟರ್ ಇಟ್ಕೊಂಡು, ಇಷ್ಟೊಂದು ಇನ್ಫ್ಲೂಯೆನ್ಸ್ ಇಟ್ಕೊಂಡು 4 ಕೋಟಿ ಬರೀ ಯಾದಗಿರಿಗೆ ಆಗುತ್ತೆ, ಬಾಕಿಂದ ಎಲ್ಲ ಕೆಳಗಡೆ ಆಗುತ್ತೆ ಅಂದ್ರೆ ಇದು ಒಂದು ದೊಡ್ಡ ನಿದರ್ಶನ. ಸತ್ಯ. ಅದಕ್ಕೆ ಇದು ಸಾಧ್ಯನಾ? ಇದು ಸಾಧ್ಯ ಅಂತ ಅನ್ಕೊಳಕ್ಕಾಗುತ್ತಾ? ರಾಯರ ಕೃಪೆ ಇದ್ರೆ ಮಾತ್ರ ನಿಮ್ಗೆ ಅನುಗ್ರಹ ಆಗುವುದು. ಇಲ್ಲ ಅಂದ್ರೆ ಇಂಥವೆಲ್ಲ ಅನುಗ್ರಹ ಆಗುವುದು ಸಾಧ್ಯವೇ ಇಲ್ಲ. ಇದು ಕನಸಿನ ಮಾತ್ರ. ಇದು ಪೇಮೆಂಟ್ ಇನ್ನ ಲೇಟ್ ಇದೆ, ಆಗಲ್ಲ ಅಂದದಿನ ಮಾರನೇ ದಿನ ಬರ್ರಿ ಅಂದ್ರು, ಅರ್ಧ ಆಗ್ತದೆ ಅಂದ್ರು. ನೀವು ಫೋನ್ ಮಾಡಿದ ನಂತರ ಮತ್ತೆ ಪೂರ ಆಗುತ್ತೆ, ನಿಮ್ಗೆ ಎಷ್ಟು ಬೇಕಂತ ಕೇಳಿದ್ರು. ಆ ನಂತರ ಅಲ್ಲಿ ಹೋದ್ಮೇಲೆ ಬೇರೆಯವರು ಎಲ್ಲ ಕಡಿಮೆ ಮಾಡಿ ಇಟ್ಟಿದ್ರು. ಆಮೇಲೆ ಮಿನಿಸ್ಟರ್ 2 ತಾಸಿಗೋಸ್ಕರ ಅವ್ನು ಬೆಂಗಳೂರಿಗೆ ಬಂದು ಅವ್ನು ಇನ್ಫ್ಲೂಯೆನ್ಸ್ ಮತ್ತೆ ಅವ್ನು 4 ಕೋಟಿ ಮಾಡ್ದ. ಅವ್ನು ಮಿನಿಸ್ಟರ್ ಬಂದಿಲ್ಲ ಅಂದ್ರೆ ಅಷ್ಟೇ ಆಗ್ತೈತೆ, ಕಡಿಮೆ ಆಗ್ತದೆ. ನೀವೇನ್ ಹೇಳಿದ್ರಿ ಅಪ್ಪರೇ? ಅರ್ಧ ಕೋಟಿ ಅಂದ್ರೆ 1.5 ಕೋಟಿ ಮಾತ್ರ ಆಗಿದೆ ಅಂತ ಹೇಳಿದ್ರಿ. ಎಷ್ಟಾಗ್ಬೇಕು? ಫುಲ್ ಆಗತ್ತೆ, ಹೋಗಿ ಚಿಂತೆ ಮಾಡ್ಬೇಡಿ ನೀವು. ಯಾಕಂದ್ರೆ ಇಲ್ಲಿ ಸೂಚನೆ ಕೊಟ್ಬಿಟ್ರು ಅವರು ರಾಯರು, ಫುಲ್ ಆಗುತ್ತೆ ಅಂತ ಹೇಳಿದಾಗ ನಿಮ್ಗೆ ಫುಲ್ ಆಯ್ತಲ್ಲ ಸ್ವಾಮಿ. ಇದರಲ್ಲಿ ಅಪ್ಪರೇ ನಾನು ಎಲ್ಲೆಲ್ಲಿ ಹೋಗ್ತೀನಿ, ಎಲ್ಲಾದ್ರೂ ರಾಯರ್ ಫೋಟೋ ಕಾಣಿಸ್ತು ನೋಡಪ್ಪ ನನಗೆ. ಹೌದು, ಅನುಗ್ರಹ ಇದೆ. ರಾಯರ ಕೃಪೆಯಿಂದ ಎಲ್ಲ ಸಾಧ್ಯವೇ ಇಲ್ಲ. ರಾಯರ ಅನುಗ್ರಹ ಇರೋದ್ರಿಂದ ನಿಮ್ಗೆ ಅನುಗ್ರಹ ಆಗಿರೋದು. ಎಲ್ಲೇ ಹೋಗ್ಲಿ, ಯಾವ್ದೇ ಓಟ, ಎಲ್ಲೇ ರೋಡ್ ಹೋಗ್ತಾರಲಿ, ಎಲ್ಲೇ ಹೋಗ್ತಾರ್ಲಿ, ಸಟ್ಟನ್ ಒಂದ್ಸಲ ಅವ್ರಿಗೆ ದರ್ಶನ ದಿನಕ್ಕೊಂದ್ಸಲ ಹಾಗೆ ಆಗುತ್ತೆ ನನಗೆ. ಸುಮ್ನಾದ್ರೂ ಆಗುತ್ತೆ. ಅದು ಯಾವ ರೀತಿಯಿಂದ ಆಗುತ್ತೆ? ನಾವು ಫೋನ್ ಓಪನ್ ಮಾಡಕ್ ಹೋದ್ರಂದ್ರೆ ಅಲ್ಲಿಂದ್ರ ಪೂರಾ ರಾಯರೇ ಇದಾರೆ ಬಿಡಪ್ಪ ಫೋನ್ ಅಲ್ಲಿ. ಬಟ್ ಹೊರಗಡೆ ಎಲ್ಲೇ ಹೋದ್ರಾಗ ಯಾವ್ದೋ ಒಂದು ಫೋಟೋದ ಮೂಲಕ ದರ್ಶನ ಹಾಗೆ ಆಗುತ್ತಪ್ಪ. ಸತ್ಯ. ನಿಜ ಪರೇ. ಎಲ್ಲ ನೀವು ಒಳ್ಳೆ ಧರ್ಮಕ್ಕಾಗಿ ಜಯ ಸಿಗುತ್ತಂತಾರ ಇದೇ ಪರೇ. ಮನುಷ್ಯ ಮನ್ಸಿಂದ ಏನೇ ಒಂದ್ ಕೆಲಸ ಮಾಡಿದ್ರು ಮಾತ್ರ ಯಾವ್ದು ಪೇಮೆಂಟ್ ಅಂದಿಲ್ಲ, ಏನಂದಿಲ್ಲ. ನಾನೊಂದು ಗುರುಗಳು ಬಂದರೆ ಅವ್ರ ಸೇವೆ ಮಾಡ್ಬೇಕು, ಎಲ್ಲ ಒಳ್ಳೇದಾಗಂಗ ಆಗುತ್ತೆ. ಯಾರೋ ಇಷ್ಟು ದೂರದಿಂದ ನಮ್ ಎಲ್ಲಾ ಜಗತ್ತಿಗೋಸ್ಕರ ಕಲ್ಯಾಣ ಆಗ್ಲಿ ಅಂತೇಳಿ ಬಂದಿದ್ದಾರೆ. ಅಂತವ್ರ ಪಾದ ಯಾಕೆ ಬಿಡ್ಬೇಕು? ಹೀಗೆ ಸಿಗ್ತಾರ, ಮತ್ತೆ ಎಲ್ಲಿ ಸಿಗ್ತಾರ? ಇಂಥವ್ರು ಎಲ್ಲೋ ಅಲ್ಲಿ ಸಿಗ್ತಾರೆ. ಇಂಥವ್ರ ಸೇವೆ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಮಾಡಿದ್ದೇನೆ ಬರೀ. ಆ ನಿಷ್ಕಲ್ಮಶ ಮನಸ್ಸಿಂದನೇ ಎಲ್ಲ ಕೆಲಸ ಆಗಿದ್ದು. ಆಯ್ತು, ಚಿಂತಿಸ್ಬಿಡಿ. ರಾಯರಿದ್ದಾರೆ ನಿಮ್ಮ ಒಟ್ಟಿಗೆ.
ಅದೇ ಪರ ಯಾವಾಗ್ಲೂ ಜೀವನದಲ್ಲಿ ಯಾವತ್ಲೂ ಒಂದ್ ಗುರು ಹಿರಿಯರ್ ಸೇವೆ ಮಾಡ್ಬೇಕು, ಅವ್ರ ಭಕ್ತಿ ಭಾವ ತೋರಿಸ್ಬೇಕು ಅಂತ ಅಂತಾರಲ್ಲ ಪರ, ಅದು ಜಲ್ದಿ ಆಶೀರ್ವಾದ ಆಗುತ್ತೆ ಅಂತಾರಲ್ಲ. ನೀವೆಲ್ಲ ಪೂಜೆ ಮಾಡಿ ಅಂತ ಹೇಳಿದ್ರೆ, ಪೂಜೆ ಮಾಡಕ್ಕಿಂತ ಮುಂಚೆನೆ ಎಲ್ಲ ಸಕ್ಸಸ್ ಆಗಿ ನೀವು ದೊಡ್ಡದಾಗಿ ಮಾಡಿಬಿಟ್ಟಿದಲ್ಲ ಸ್ವಾಮಿ. ಸೇವೆ ರಾಯರಿಗೆ ದೊಡ್ಡದಾಗಿ ಅಮ್ಮನ ಕಣ್ಣು ಹಚ್ಚಿದ್ದೀರಾ. ಮತ್ತೆ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವು ನಮ್ಮ ಪಾದ ಅಲ್ಲ, ಅದು ರಾಯರ ಪಾದವನ್ನು ನೀವು ಸೇವೆಯನ್ನು ಮಾಡಿದ್ದೀರಾ. ಅದಕ್ಕೆ ಇವತ್ತು ನಿಮ್ಗೆ ಅನುಗ್ರಹ ಆಗಿದೆ ಅಂತ ಹೇಳಿದ್ರೆ ರಾಯರ ಕೃಪೆಯಿಂದ ಆಗಿದೆ. ಚಿಂತಿಸಬೇಡಿ, ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ. ಯಾಕಂದ್ರೆ ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿ ಒಬ್ಬ ಮಕ್ಕಳಿಗೂ ನೀವೆಲ್ಲರೂ ನನ್ನ ಮಕ್ಕಳು ಕಂದ, ನೀವ್ ಯಾರು ಚಿಂತಿಸಬೇಡಿ, ನಿಮ್ಮ ಒಟ್ಟಿಗೆ ನಾನು ಇರುತ್ತೇನೆ, ನಿಮಗೆ ಕಷ್ಟ ಅಂತ ಬಂದ್ರೆ ರಾಯರಿದ್ದಾರೆ ಅಂತ ನಿಮ್ಮ ಧ್ವನಿ ಮುಖಾಂತರದಲ್ಲಿ ಸಲ್ಲಿಸಿ ಅಂತ ಹೇಳಿದಾಗ ರಾಯರು ನಮಗೆ ಅನುಗ್ರಹ ಮಾಡ್ತಾರೆ ಸ್ವಾಮಿ. ನಿಜಪ್ಪ. ಇದಕ್ಕಿಂತ ಮುಂಚೆ ಒಬ್ರು ಫೋನ್ ಮಾಡಿದ್ರಪ್ಪ, ವಿಜಯಲಕ್ಷ್ಮಿ ಅಂತೇಳಿ. ಅವ್ರ ಪೂಜಾ ವಿಧಾನ ಕೇಳ್ತಾ ಇದ್ರು. ಅದು ಪಕ್ಕದಲ್ಲೇ ಇನ್ನೊಬ್ರು ಇದ್ರು. ಅವ್ರ ಫೋನ್ ತಗೊಂಡ್ರಿ ನಂದು. ಈ ಗುರುಗಳಿಗೋಸ್ಕರ ನಾನು 6 ತಿಂಗಳ ಫೋನ್ ಹಚ್ಚಿದೇನ್ರಿ, ಸಿಕ್ಕಿಲ್ಲ ನನಗೆ ಅಂತಂದ್ರಪ್ಪರೆ. ಯಾರು? ಹೌದಕ್ಕ, ಅವ್ರು ಯಾದಗಿರಿ ಅವ್ರಪ್ಪರೆ. ಅವ್ರು ಈ ನಿಮ್ ಜೊತೆ ಮಾತಾಡಕ್ಕಿಂತ ಮುಂಚೆ ಅವ್ರ ಜೊತೆನೆ ಮಾತಾಡಿನಪ್ಪರೆ ನಾನು. ಅವ್ರು ನನ್ಗೆ ಸ್ವಲ್ಪ ನೆನಪೋಗಿದೆ, ಪೂಜೆ ಹಿಂಗಿಂಗ್ ಮಾಡ್ಬೇಕಲ್ಲ, ಸ್ವಲ್ಪ ಮನಿಗ್ ಬಂದ್ ಹೋಗ್ತೀರಾ ಅಂದ್ರಪ್ಪರೆ. ಇದು ಎಂತ ಸೌಭಾಗ್ಯ ಅಂದಿರಪ್ಪ ನಾನು. ನೋಡಿ ನನಗ ಹುಡುಕಿದಾರ ನನಗ ನಿಮ್ ಫೋನ್ ಪಿಕ್ ಆಯ್ತಪ್ಪ, ನಿಮ್ಗೆ ನೆನ್ಸ್ಕೊಂಡಿದ್ದೆ ನಾನು. ಅಲ್ಲ, 6 ತಿಂಗಳಿಂದ ನನಗೆ ಕರೆ ಮಾಡ್ತಾ ಇದ್ರ ಅವರು. 6 ತಿಂಗಳಿಂದ ಕರೆ ಮಾಡ್ತಾ ಇದಾರಪ್ಪ. ಮತ್ತೆ ಮಂತ್ರಾಲಯಕ್ಕೂ ಬಂದಿದಾರಂತಪ್ಪ, ನೀವ್ ಸಿಗ್ತೀರೇನೋ ಅಂತ. ಮಂತ್ರಾಲಯದಲ್ಲೂ ಸಿಗ್ಲಿಲ್ಲ ಅವರು, ಕೃಷ್ಣ ಅವ್ರೆ ಅಂತ ಹೇಳಿದ್ರಪ್ಪ ನನಗೆ. ಹೌದೇನಕ್ಕ ಅಂತಂದೆ. ಅವರು ನನಗೆ ಅಷ್ಟೇ ಮುಖ ಪರಿಚಯ ಪರ, ಇವಾಗ ಫೋನೇ ಮಾತಾಡಿದಷ್ಟೇ. ಆಯ್ತು, 6 ತಿಂಗಳಿಂದ ಸಿಕ್ಕಿಲ್ಲ ಫೋನಲ್ಲಿ. 6 ತಿಂಗಳಿಂದ ಬರೀ ಬಿಸಿ ಅಪ್ಪ. ಎಷ್ಟೋ ಮೆಸೇಜ್ ಮಾಡಿದೀನಿ, ಗುರುಗಳು ಸಿಗ್ತಾನೆ ಇಲ್ಲ, ನಮ್ ದೈವ ಸರಿ ಇಲ್ಲ ಅಂತ ಸುಮ್ಮಾಗಿದೆ. ಅದಕ್ಕೋಸ್ಕರ ಮಂತ್ರಾಲಯಕ್ಕೂ ಹೋದೆ. ನಾನು ಯಾವಾಗ್ಲೂ ರಾಯರನ್ನ ನಂಬ್ತೀನಿ, ನಾನು ಲಿಂಗಾಯತ ಆದ್ರೂ ಯಾವಾಗ್ಲೂ ರಾಯರ್ ನಂಬ್ತೀನಿ ಅಂದಳು. ಇಲ್ಲಕ್ಕ, ದೇವ್ರಿಗೆ ಏನ್ ಜಾತಿ ಇಲ್ಲ, ಎಲ್ಲರೂ ಒಂದೇ ಅಂತಂದೆ. ಅದಕ್ಕೆ ಅಕ್ಕ ಅಂದ್ರಿ, ನಾನು 6 ತಿಂಗಳಿಂದ ಸಿಕ್ಕಿಲ್ಲ, ಮಂತ್ರಾಲಯಕ್ಕೆ ಹೋದೆ, ಅಲ್ಲಿನೂ ಗುರುಗಳು ಸಿಗ್ಲಿಲ್ಲ. ಆದ್ರೆ ಅವ್ರು ಯಾದಗಿರಿ ಬಂದ್ ನೋಡಿ ಆಶ್ಚರ್ಯ ಆಯ್ತಂದ್ರೆ ನಾನು ಅವ್ರಿಗೊಂದ್ ಮಾತಂದೆ, ನೋಡಕ್ಕ ಇದು ಸತ್ಯ. ಯಾಕಂದ್ರೆ ನೀವು ಒಳ್ಳೆ ಮನ್ಸಿದೆ ನಿಮ್ದು, ಒಳ್ಳೆ ಭಕ್ತಿನ ರಾಯರಲ್ಲಿ ಇಟ್ಟಿದ್ರಿ ನೀವು. ಅಷ್ಟು ಭಕ್ತಿ ಇರೋದಕ್ಕೋಸ್ಕರ ನೀವು ಹುಡುಕಿದ್ರು ಸಿಕ್ಕಿಲ್ಲಲ್ಲ, ಅದೇ ಗುರುಗಳು ನಿಮ್ ಯಾದಗಿರಿ ಬಂದಿದಾರೆ ಅಂತ, ಆ ದೇವರೇ ನಿನ್ನ ಹತ್ರ ಬಂದಿದ್ದಾನೆ ಅಂತ ಹೇಳಿದ ಅವ್ರಿಗೆ. ಇದನ್ನು ಸತ್ಯ ಬಿಡ್ರಿ ಅಂದ್ರೆ, ನೀವು ಎಷ್ಟು ನೆನ್ಸಿದಿರಲ್ಲ ಅವ್ರಿಗೆ, ಅದಕ್ಕೆ ಅವ್ರ ಹತ್ರ ಎಷ್ಟು ಶಕ್ತಿ ಇದೆ, ಅವ್ರ ಹತ್ರ ಎಷ್ಟು ಸತ್ಯ ಇದೆ ಅನ್ನೋದ್ ಕಾರಣ. ನೀವು ಯಾದಗಿರಿಯಲ್ಲೇ ದರ್ಶನ ಆಗ್ಬೇಕಾದ್ರೆ ಇದು ಸುಮ್ನೆನಾ ಅಂತಂದ್ರೆ, ನೀವೆಲ್ಲ ಹುಡ್ಕೋಕ್ ಹೋದ್ರೆ ಸಿಕ್ಕಿಲ್ಲ, ಬಟ್ ಅವರೇ ಯಾದಗಿರಿ ಬಂದಿದ್ರು, ನಿಮ್ಮ ದರ್ಶನ ಕೊಟ್ಟು ಮತ್ತೆ ನಿಮ್ ಪೂಜಾ ವಿಧಾನ ಹೇಳಿದಾರಂದ್ರೆ ಇದು ಸುಮ್ನೆನಾ ಅಂತ ಹೇಳಿದಪ್ಪ. ಅವ್ರು ನೆಕ್ಸ್ಟ್ ವಾರದಿಂದ ಚಲೋ ಮಾಡ್ತಾರಂತ ಪೂಜೆ. ಒಳ್ಳೇದಾಗ್ಲಿ, ಅವ್ರಿಗೂ ಒಳ್ಳೇದಾಗ್ಬೇಕು, ಎಲ್ಲರಿಗೂ ಒಳ್ಳೇದಾಗ್ಬೇಕು. ಇವತ್ತು ಎಷ್ಟೋ ಜನಗಳು ನನ್ನ ತಾಯಿಂದ ನಮ್ಗೆ ಅನುಗ್ರಹ ಆಯ್ತು, ನಿಮ್ಮ ಹತ್ರ ಮಾತಾಡ್ಬೇಕು, ಮಾತಾಡಿ ನಿಮ್ಮ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ. ಎಷ್ಟೋ ಜನಗಳು ತಾಯಂದ್ರು ನೋಡಿ, ಅವ್ರ ಒಟ್ಟಿಗೆ ಆಮೇಲೆ ಮಾತಾಡ್ಬಹುದು ಅನುಗ್ರಹದವ್ರ ಹತ್ರ. ಆದ್ರೆ ಪಾಪ 200, 300, 500 ಮದ್ದೂರು ಸ್ವಾಮಿ, ಮಂಡ್ಯದ ಹತ್ರ ಮದ್ದೂರು, ಮೈಸೂರು ಹತ್ರ ಇರ್ತಕ್ಕಂಥದ್ದು, ಬೆಂಗಳೂರು ದಾಟಿ ಮದ್ದೂರು, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ. ಒಬ್ರು ಬಂದ್ರಲ್ಲಪ್ಪ, ದಾವಣಗೆರೆಯಿಂದ ಬಂದಿದ್ದಾರೆ, ಚಿತ್ರದುರ್ಗದಿಂದ ಬಂದಿದ್ದಾರೆ, ತುಮಕೂರಿಂದ ಬಂದಿದ್ದಾರೆ. ಇಲ್ಲಿಷ್ಟು ದೂರದಿಂದ ಬಂದಂತ ಅವ್ರಿಗೆ ಯಾಕಂದ್ರೆ ಟೈಮ್ ಕೊಡ್ಬೇಕಲ್ವಾ. ಹೈದರಾಬಾದಿಂದ ನಮ್ಮ ಅಕ್ಕವ್ರು ಬಂದಿದ್ರು, ಹೈದರಾಬಾದ್ ಇಂದ ಬಂದವ್ರೆ. ಗೊತ್ತೇ ಇಲ್ಲ ಪೋರೆ, ಅವ್ರು ಬಂದಿದೆ ಗೊತ್ತಿಲ್ಲ. ಸೀದಾ ಅಲ್ಲಿ ಬಂದು ಎಲ್ಲಿದ್ದಾರೆ ಅಂತ ಫೋನ್ ಮಾಡ್ಬೇಕು, ನೀ ಎಲ್ಲಿದ್ದೆ ಅಂದ್ರೆ, ನಾ ಇಲ್ಲಿ ಬಂದಿನಿ, ಮತ್ತೆ ನನಗೆ ಹೇಳಾರ್ದೆ ಬಂದಿಲ್ಲ ಅಂತಂದೆ. ನೋಡಿ, ಅಯ್ಯೋ ಬಂದೆ ಆಯ್ತು, ಎಲ್ಲ ಗೊತ್ತಾಯ್ತು, ನಾ ಅದಕ್ಕೆ ಹಂಗೆ ಬಂದೆ ಅಂತಂದ್ರು. ನೋಡಿ ವಿಡಿಯೋ ನೋಡಿ, ನಾನು ಯಾಕೆ ವಿಡಿಯೋದಲ್ಲಿ ಹೆಸರುಗಳನ್ನ ಹಾಕ್ತಾ ಇಲ್ಲ ಅಂದ್ರೆ, ವಿಡಿಯೋ ನೋಡ್ಕೊಂಡು ಸುಮಾರು ಜನ ಬರ್ತಾರೆ. ಅದಕ್ಕೆ ದಯವಿಟ್ಟು ನೀವು ವಿಡಿಯೋ ನೋಡ್ಕೊಂಡು ಬರ್ಬೇಡಿ. ನಾನು ಗರ್ಭಗುಡಿಲಿ ಇರ್ತಕ್ಕಂಥದ್ದು ಮಾತ್ರ ವಿಡಿಯೋ ಹಾಕ್ತಾ ಇರೋದು. ಯಾವುದೋ ಒಂದು ವಿಡಿಯೋದಲ್ಲಿ ಹೊರಗಡೆ ಇರ್ತಕ್ಕಂಥದ್ದು ಹಾಕಿದ್ದೀನಿ, ಅದನ್ನು ಹುಡುಕೊಂಡು ಬಂದಿದ್ದಾರೆ. ಮಹಾರಾಷ್ಟ್ರದಿಂದ ಪಾಪ ನನ್ನ ಅಣ್ಣ ತಮ್ಮ ಆಗ್ಬೇಕು, ನನ್ನ ತಮ್ಮ ಆಗ್ಬೇಕು ಅನ್ಸುತ್ತೆ, ನನ್ನ ತಮ್ಮನು ಅಣ್ಣನು ನನ್ನ ತಾಯಿಗೋಸ್ಕರ ಬಂದಿದ್ದೀನಿ ಗುರುಗಳೇ, ನಿಮಗೆ ಫೋನ್ ಮಾಡಿ ಸಾಕಾಗಿ ಹೋಯ್ತು ನನಗೆ, ನೀವು ಸಿಗ್ತೀರಾ ಅಂತೇಳಿ ಇವತ್ತು ಟ್ರೈನ್ ಹತ್ಕೊಂಡು ನಾನು ನಿಮ್ಮ ಸನ್ನಿಧಾನ ನಿಮ್ಮನ್ನ ಹುಡುಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು. ಅಯ್ಯೋ, ಇವತ್ತು ಯಾರೋ 25 ವರ್ಷದಿಂದ ಮನೆಗೆ ಬಂದಿಲ್ಲ ಅಂತ ಅದೇ ವಿಡಿಯೋ ನೋಡಿದ್ರೆ ನನಗೆ ಹೇಳ್ತಾ ಇದ್ರಪ್ಪ ಒಬ್ರು. ಹೌದು ಹೌದು, ಗುರುಗಳದೊಂದು ಪೌಡ ಆಯ್ತು, ಅವರು ತಂದೆಯವರು 25 ವರ್ಷದಿಂದ ಮನೆಗೆ ಬಂದಿದ್ದಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಏನೋ ಅಮೌಂಟ್ ಏನೋ ಇರ್ಲಿಲ್ಲ, ಏನೋ ಹೇಳಿದ್ರಪ್ಪ ಅವ್ರ ಸ್ಟೋರಿ. ಹೌದೌದು, ಅಂದ್ರೆ ಸುಮಾರು ವರ್ಷದಿಂದ ಅವ್ರು ಬಂದಿದ್ದಿಲ್ಲ ಅಂತ, ತಂದೆಯವರು ಬಂದಿದ್ದಿಲ್ಲ ಅಂತ. ಇವತ್ತು ತಂದೆಯವರು ಬಂದ್ರು, ನೀವ್ ಹೇಳ್ಕೊಟ್ಟಂತ ರಥದಿಂದ ಬಂದ್ರು. ನನ್ನ ಬ್ಯಾಂಕ್ ಅಕೌಂಟ್ ಲಾಕ್ ಆಗಿತ್ತು, ನಮ್ಮ ತಂದೆಯವ್ರದ್ದು, ಅದು ನಮ್ಗೆ ಅಮೌಂಟ್ ತಗೊಳಕ್ ಬರ್ತಿದ್ದಿಲ್ಲ. ಇವತ್ತು ನೀವೊಂದು ರಥವನ್ನು ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ನನಗೆ ಅನುಗ್ರಹ ಆಯ್ತು ಅಂತ ಹೇಳಿದ್ರು. ಇದು ನನ್ನಿಂದ ಅಂತ ಹೇಳಿಬೇಡಿ ನನ್ನ ತಾಯಿ, ಇದು ಗುರು ರಾಘವೇಂದ್ರ ಸ್ವಾಮಿ ಅವರಿಂದಾನೇ ಆಗಿರೋದು. ಯಾಕಂದ್ರೆ ಪ್ರತಿಯೊಬ್ಬ ಮಕ್ಕಳು ಗುರು ರಾಘವೇಂದ್ರ ಸ್ವಾಮಿ ಅವರು, ನಾವೆಲ್ಲರೂ ರಾಯರ ಮಕ್ಕಳು. ನಿಮ್ಮ ತಂದೆ ಯಾರು? ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿ ಅವರು. ನಿಜ ಪರೇ. ಅದಕ್ಕೆ ಇವತ್ತು ಬೆತ್ತ ನೋಡಿ, ಬೆತ್ತದಲ್ಲಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದ್ರೆ ಮೂಡಿ ಬಂದಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಈ ಕಲೆ ಇದೆಯಲ್ಲ ಸ್ವಾಮಿ, ತುಮಕೂರಲ್ಲಿ ಇರ್ತಕ್ಕಂಥ ಬಾಬು ಅಂತೇಳಿ ಅವ್ರು ಎಷ್ಟು ಅದ್ಭುತವಾಗಿ ಇದನ್ನ ಕೆತ್ತಿದ್ದಾರೆ ಅಂದ್ರೆ,
ಆಹಾ ಹೌದು ನಿಜ ಪರ, ಅದು ಎಷ್ಟು ಸುಂದರವಾಗಿದೆಯಲ್ಲ ಪರ. ರಾಯರು ಬೆತ್ತ ನೋಡೋದಕ್ಕೆ ಆನಂದ. ಅವ್ರಿಗೆ ನಿಜವಾಗ್ಲು ನಾನು ಇದನ್ನ ಹೋದಂತ ಸಂದರ್ಭದಲ್ಲಿ ಮತ್ತೆ ಅವ್ರನ್ನ ನಾನು ಮೀಟ್ ಮಾಡ್ಬೇಕು ಅನ್ನಿಸ್ತಾ ಇದೆ. ಅವ್ರ ಕಲೆಗೆ ನಾನು ನಿಜವಾಗ್ಲು ಚಿರಋಣಿಯಾಗಿರ್ಬೇಕು. ಆಶೀರ್ವಾದ ಇದೆ ಪರ ಅವ್ರಿಗೆ, ನಿಮ್ಮ ಆಶೀರ್ವಾದ ಹಾಗೆ ಆಗುತ್ತೆ. ನಂದಲ್ಲ, ರಾಯರ ಆಶೀರ್ವಾದ. ಒಳ್ಳೇದಾಗ್ಲಿ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಏನ್ ಇವತ್ತು ಅನುಗ್ರಹ ಆಗಿದೆ, ನನಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಧ್ವನಿ ಮುಖಾಂತರ ನನಗೆ ಸಲ್ಲಿಸ್ಬೇಕು. ಒಳ್ಳೇದಾಯ್ತು ಅಂತ ಹೇಳಿ ನಿಮ್ಮ ಧ್ವನಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಈ ಪ್ರೆಸೆಂಟ್ ನಲ್ಲಂತೂ ನನಗೆಲ್ಲ ನೀವು ಹೇಳಿದಪ್ಲೇನೆ ಒಂದು ಕೇವಲ 2-3 ದಿನದಲ್ಲಿ ಎಲ್ಲ ಮುಗಿದೋಗ್ಬಿಟ್ಟಿತ್ತಪ್ಪಾಜಿ. ಮುಂಬರೋದೆಲ್ಲ ನಿಮ್ ಪಾದಕ್ಕೆ ಅಪ್ಪಾಜಿ. ಏನೇನಾಗುತ್ತೆ ನಿಮ್ಗೆ ಆಶೀರ್ವಾದ, ನಿಮ್ಮ ಆಗುತ್ತೆ. ಹೋಗಿ ಚಿಂತಿಸಬೇಡಿ. ನನಗೆ ಇದನ್ನ ಏನಂದ್ರೆ ಅದನ್ನ ನೀವು ಕಳ್ಸಕ್ಕಾಗತ್ತಾ? ನಿಮ್ಮ ಅಮೌಂಟ್ ಬಂದಿರೋದು ಅದನ್ನ ಸ್ಕ್ರೀನ್ ಶಾಟ್ ಹಾಕ್ಬೋದಾ? ನಿಮ್ ಫೋನ್ ಕಟ್ ಮಾಡ್ತೀನಪ್ಪ. ಅಲ್ಲ ಹಾಕ್ಬೋದಲ್ಲ, ಅದನ್ನ ಹಾಕ್ಬೋದಲ್ಲ? 4 ಕೋಟಿ ದುಡ್ಡು ಬಂದಿರೋದು. ಓಕೆ ಅಪ್ಪ, ಹಾಕ್ತೀನಪ್ಪ ಈಗ. ಓಕೆ, ಏನ್ ತೊಂದ್ರೆ ಇಲ್ಲ. 4 ಕೋಟಿ ಬಂದಿರೋದು ಹಾಕಿದ್ರೆ ಏನಿಲ್ಲಪ್ಪ, ಹಾಕ್ಬಿಡ್ತೀನಪ್ಪ. ಅದೇನು ರಾಯರ ಕೊಟ್ಟಿದ ಆಶೀರ್ವಾದ. ರಾಯರು ಕೊಟ್ಟಿದ್ದೆ. ಇಲ್ಲೇನ್ ಮುಚ್ಚುಮರೆ ಇದೆ ಪರಿ. ಇದನ್ನ ಯಾಕಂದ್ರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದ್ದೀನಿ ಸ್ವಾಮಿ, ಅದಕ್ಕೋಸ್ಕರ ತಮ್ಮ ಪರ್ಮಿಷನ್ ಬೇಕು ಇದರಲ್ಲಿ. ಇಲ್ರಪ್ಪ ಆಯ್ತದ, ರಾಯರದೇ ಒಂದು ಆಶೀರ್ವಾದ ಅಂತ ತಿಳ್ಕೊ. ಯಾಕಂದ್ರೆ ನಾವು ಸತ್ಯ ಹೇಳ್ಕೊಬೇಕಾದ್ರೆ ಮುಚ್ಚುಮರೆ ಏನಿದೆ ಪರಿ. ಹೌದು ಹೌದು ಹೌದು. ನಾವ್ ಬೇಡ್ಕೊಂಡಿದೀನಿ, ನಾವ್ ಕೆಲಸ ಮಾಡಿದ್ದೀನ ಗೌರ್ಮೆಂಟ್ ಕೊಟ್ಟಿದೆ. ಆದ್ರೆ ಅದು ರಾಯರ ಮೂಲಕ ಇಷ್ಟೊಂದು ಪೇಮೆಂಟ್ ಆಗೋಕೆ ಅವರೇ ನಿದರ್ಶನ ಅನ್ನೋಕೆ ಪರಿ. ಇದು ಇದರಲ್ಲಿ ಮುಚ್ಚುಮರಿ ಅಂತ ಏನಿಲ್ಲಲ್ಲ ಪರಿ. ಕರ್ನಾಟಕ ತುಂಬಾ ನಾವು ಹೊಡೆದ್ರೆ ವೆಬ್ಸೈಟ್ ಅಲ್ಲಿ ಸಿಗುತ್ತಾ ಪರಿ. ಈಗ ನಾನು ನಿಮ್ಗೆ ಹಾಕ್ತೀನಿ ಅಷ್ಟೇ ಪರಿ. ಆಯ್ತು, ಹಾಕಿ. ಒಳ್ಳೇದಾಗ್ಲಿ, ಇನ್ನು ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ. ಕೃಷ್ಣ ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ತುಂಬಾನೇ ಇಷ್ಟ. ಇವತ್ತು ಆ ಹೆಸರನ್ನು ಇಟ್ಕೊಂಡಿದ್ದೀರ ಅಂದ್ರೆ ಇವತ್ತು ಇನ್ನು ಮುಂದೆ ನಿಮ್ಗೆ ಗುರುಬಲ ಸ್ಟಾರ್ಟ್ ಆಯ್ತು. ನೀವು ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗ್ಲಿ, ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ಸ್ವಾಮಿ. ಹಾ ಪರ. ಶುಭವಾಗ್ಲಿ ಸ್ವಾಮಿ. ನಮಸ್ಕಾರ ಪರ.